ಮತ್ತೆ ಎಲ್ಲ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರ ಜೊತೆ ಪ್ರೀತಿ ಬಾಂಧವ್ಯದಲ್ಲಿ ಬದುಕೋದಕ್ಕೆ ಮತ್ತೆ ಅವರು ಎಲ್ಲರಂತೆ ಪ್ರಜೆಗಳ ಅಂದ್ರೆ ಸ್ವತಂತ್ರವಾಗಿ ಬದುಕೋದಕ್ಕೆ ಹಕ್ಕಿದೆ. ಅದೇ ರೀತಿ ರೈಟ್ ಟು ಡೆವಲಪ್ ಅಂದ್ರೆ ಅವ್ರನ್ನು ಯಾವುದೇ ಸ್ಕಿಲ್ ಆಗಲಿ ಅಥವಾ ಓದೋದು ಎಲ್ಲದಕ್ಕೂ ಅವರು ಡೆವಲಪ್ ಮಾಡ್ಕೊಳ್ಳುವಂತ ರೈಟ್ಸ್ ಇದೆ. ರೈಟ್ ಟು ಪಾರ್ಟಿಸಿಪೇಷನ್ ಭಾಗವಹಿಸುವ ಹಕ್ಕು ಅಂದ್ರೆ ಯಾವುದೇ ಕ್ರೀಡೆಗಳಲ್ಲಾಗ್ಲಿ ಯಾವುದೇ ಫಂಕ್ಷನ್ ಆಗ್ಲಿ ಅಥವಾ ಅವ್ರಿಗೆ ಸ್ವಾತಂತ್ರ್ಯವಾಗಿ ಒಂದು ಮಂಡನೆ ಹಕ್ಕು ಅವ್ರಿಗೆ ಪಾರ್ಟಿಸಿಪೇಷನ್. ಮತ್ತೆ ರೈಟ್ ಟು ಪ್ರೊಟೆಕ್ಟ್ ಫ್ರಮ್ ಸೆಕ್ಷುಯಲ್ ಅಫೆನ್ಸ್ ಇದು ಸೆಕ್ಷುಯಲ್ ಅಬ್ಯೂಸ್ ಅಂದ್ರೆ ರೈಟ್ ಟು ಪ್ರೊಟೆಕ್ಷನ್. ರೈಟ್ ಟು ಪ್ರೊಟೆಕ್ಷನ್ ಅಂದ್ರೆ ಅವರು ರಕ್ಷಿಸಿಕೊಳ್ಳೋ ಹಕ್ಕಿದೆ. ರಕ್ಷಿಸೋದು ಅಂದ್ರೆ ಅಬ್ಯೂಸ್ ಆದಾಗ ಎಕ್ಸ್ಪ್ಲಾಯಿಟೇಷನ್ ಆದಾಗ ಅಂದ್ರೆ ಅಬ್ಯೂಸ್ ಅಂದ್ರೆ ಸೆಕ್ಷುಯಲ್ ಅಬ್ಯೂಸ್ ಆಗ್ಬೋದು ಅಥವಾ ಎಕ್ಸ್ಪ್ಲಾಯಿಟೇಷನ್ ಅವ್ರನ್ನ ಹಾಳು ಮಾಡೋದಕ್ಕೆ ಅಥವಾ ಮಿಸ್ಯೂಸ್ ಮಾಡೋದು ನೆಗ್ಲಿಜೆನ್ಸ್ ಮಾಡೋದು ಇಂಥದ್ದನ್ನೆಲ್ಲ ಪ್ರೊಟೆಕ್ಟ್ ಮಾಡೋಕೆ ಮಕ್ಕಳುಗಳಿಗೆ ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಇದು ಹಕ್ಕಿದೆ. ಮತ್ತೆ ರೈಟ್ ಟು ಎಜುಕೇಶನ್ ಇದು ಕಂಪಲ್ಸರಿ ಎಜುಕೇಶನ್ ಆಕ್ಟ್ ಅಡಿಯಲ್ಲಿ 6 ವರ್ಷದಿಂದ 14 ವರ್ಷ ತನಕ ಕಂಪಲ್ಸರಿ ಎಜುಕೇಶನ್ ಪಡ್ಕೊಳ್ಳುವಂತ ಹಕ್ಕಿದೆ. ಆ ಮಕ್ಕಳುಗಳ ರೈಟ್ ಅನ್ನ ಗರ್ವ್ ಮಾಡ್ದಂಗೆ ಇನ್ಫ್ಲೂಯೆನ್ಸ್ ಮಾಡ್ದಾಗೆ ಕಾಪಾಡಬೇಕಾದ್ರೆ ನಮ್ಮ ಕರ್ತವ್ಯ. ಅದಕ್ಕೋಸ್ಕರ ಈ ಒಂದು ಆಕ್ಟ್ ಇದೆ. ಈ ಆಕ್ಟ್ 2016 ನಲ್ಲಿ ಅಮೆಂಡ್ ಆಗ್ತದೆ. ಈ ಆಕ್ಟ್ ಅಲ್ಲಿ ಮುಖ್ಯವಾಗಿ ಚೈಲ್ಡ್ ಅಂದ್ರೆ ನಾವು ಯಾರು ಅಂತೀವಿ 0 to 18. ಬಟ್ ಇದರಲ್ಲಿ ಚೈಲ್ಡ್ ಇದರಲ್ಲಿ 14 ಬಾಲ್ಯಾವಸ್ಥೆ ಮತ್ತು ಕಿಶೋರಾವಸ್ಥೆ ಕಾರ್ಮಿಕ ಪದ್ಧತಿ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆಯಲ್ಲಿ ಚೈಲ್ಡ್ ಅಂದ್ರೆ ಬಿಲೋ 14 ಇಯರ್ಸ್. ಬಟ್ ಇಂದು ಮೆಜಾರಿಟಿ ಆಕ್ಟ್ ಅಡಿಯಲ್ಲಿ ಬಿಲೋ 18 ಇಯರ್ಸ್ 0 to 18 ಇಂದು ಮೆಜಾರಿಟಿ ಆಕ್ಟ್ ಅಡಿಯಲ್ಲಿ. ಬಟ್ ಈ ಆಕ್ಟ್ ಪ್ರಕಾರ ಚಿಲ್ಡ್ರನ್ ಅಂದ್ರೆ ಚೈಲ್ಡ್ ಅಂದ್ರೆ ಬಿಲೋ 14 ಇಯರ್ಸ್. ಮತ್ತೆ ಅಡೋಲೆಸೆಂಟ್ ಕಿಶೋರಾವಸ್ಥೆ ಅಂತಂದ್ರೆ ಯಾರು 14 ವರ್ಷದಿಂದ 18 ವರ್ಷ ಒಳಪಟ್ಟಿರ್ತಾರೆ ಅಂತವ್ರನ್ನ ಕಿಶೋರಾವಸ್ಥೆ. ಮುಖ್ಯವಾಗಿ ನಾವು ಯಾರು 14 ವರ್ಷದ ಮಕ್ಕಳು ಇರ್ತಾರೆ ಅವ್ರನ್ನ ಯಾವುದೇ ಉದ್ಯಮದಲ್ಲಿ ತೊಡಗಿಸ್ಕೋಬಾರ್ದು, ಕೆಲಸ ದುಡಿಸೋಕ್ ಕಳಿಸಬಾರ್ದು. ಇದು ನಮ್ಮ ಕಾನೂನು. ಅಂದ್ರೆ ಮಕ್ಕಳು ಅಲ್ಲಿ ಅವರ ರೈಟ್ ನ ಪ್ರೊಟೆಕ್ಟ್ ಮಾಡಬೇಕು. ಯಾವ ಮಕ್ಕಳು ಅಂದ್ರೆ ಚಿಲ್ಡ್ರನ್ಸ್ ಅಂದ್ರೆ ಬಿಲೋ 14 ಇಯರ್ಸ್ ಇರೋ ಮಕ್ಕಳನ್ನ ಯಾವ ಉದ್ಯಮಲ್ಲೂ ದುಡಿಸೋಕೆ ಕಳಿಸೋ ಆಗಿಲ್ಲ. ಮತ್ತೆ ಅದೇ ರೀತಿ ಅಡೋಲೆಸೆಂಟ್ 14 to 18 ಸಮ್ ಕಂಡೀಷನ್ ಮೇಲೆ ಅವರು ಅಜಾರ್ಡಸ್ ಅಂದ್ರೆ ಅಪಾಯಕಾರಕ ಉದ್ದಿಮೆಗಳಲ್ಲಿ ಕೆಲಸ ಮಾಡಿಸೋ ಆಗಿಲ್ಲ. ಮತ್ತೆ ಬೇರೆ ಸಣ್ಣ ಪುಟ್ಟ ಇದರಲ್ಲಿ ಕೆಲಸ ಮಾಡಬಹುದು 14 to 18 ವಿತ್ ಕಂಡೀಷನ್ ಅಂದ್ರೆ ಆ ಡಿಪಾರ್ಟ್ಮೆಂಟಲ್ ಪರ್ಮಿಷನ್ ಬೇಕು, ಅವರ ಸೇಫ್ಟಿ ಮೆಜರ್ಸ್, ಮತ್ತೆ ವರ್ಕಿಂಗ್ ಅವರ್ಸ್ ಇಷ್ಟು ವರ್ಕಿಂಗ್ ಅವರ್ಸ್ ದಿನಕ್ಕೆ, ಮತ್ತು ಅವ್ರಿಗೆ ರೆಸ್ಟ್ ಇರಬೇಕು, ಮತ್ತೆ ವೀಕ್ಲಿ ಹಾಲಿಡೇ ಇರಬೇಕು. ಈ ಕಂಡೀಷನ್ ಇದೆಯಾ, ವಯೋಲೇಷನ್ ಆಗ್ತಾ ಇದೆಯಾ ಅನ್ನೋದನ್ನ ನೋಡ್ಬೇಕಾಗ್ತದೆ ಅಡೋಲೆಸೆಂಟ್ ಆಗ. ಈಗ ಒಂದು ಉದಾಹರಣೆಗೆ ಮನೆಯಲ್ಲಿ ಮಕ್ಕಳು ಬಿಲೋ 14 ಇಯರ್ಸ್ ಇರ್ತಾರೆ, ಅಪ್ಪ ಅಮ್ಮಂದ್ರು ಮನೆಯಲ್ಲಿ ಕೆಲಸ ಮಾಡಿಸ್ಕೊತಿರ್ತಾರೆ ಮನೆ ಕೆಲಸಗಳನ್ನ. ಅದು ಅಫೆನ್ಸ್ ಅಂದಿರಾ? ಇಲ್ಲ, ಅದು ಅಫೆನ್ಸ್ ಇಲ್ಲ. ಮಕ್ಕಳು ಅಂದ್ರೆ ಸ್ಕೂಲು ಕಾಲೇಜ್ ಮುಗಿದ್ಮೇಲೆ ಮನೆ ಕೆಲಸ ಮಾಡಬಹುದು, ಮನೆ ಕೆಲಸ ಮಾಡೋದಕ್ಕೆ ರೆಸ್ಟ್ರಿಕ್ಷನ್ ಇಲ್ಲ. ಆದ್ರೆ ಕಮರ್ಷಿಯಲ್ ಪರ್ಪಸ್ ಕಮರ್ಷಿಯಲ್ ಉದ್ದಿಮೆಗಳಲ್ಲಿ ಮಾಡೋದಿಲ್ಲ, ಅಫೆನ್ಸ್ ಆಗ್ತದೆ. ಮನೆಯಲ್ಲಿ ಈಗ ಮಕ್ಕಳುಗಳಿರ್ತಾರೆ, ನೀನು ಹೋಗಿ ಹಸುಗೆ ಮೇವು ತಗೊಂಡ್ಬಪ್ಪ, ಕಾಲೇಜಿಂದ ಬಂದ್ಮೇಲೆ ಮೇವು ತಗೊಂಡ್ಬಪ್ಪ, ಅಥವಾ ಏನಾದ್ರು ಬೇರೆ ಕೆಲಸ ಮನೆ ಕೆಲಸ ಮಾಡೋದ್ರಿಂದ ಅದು ಅಫೆನ್ಸ್ ಆಗಲ್ಲ. ಬೇರೆ ಅದೇ ಮಗುನ ಬೇರೆ ಯಾವ್ದಾರು ಕಮರ್ಷಿಯಲ್ ಇದ್ರಲ್ಲಿ ಉದ್ದಿಮೆಯಲ್ಲಿ ಅಂದ್ರೆ ಕಮರ್ಷಿಯಲ್ ಅಂದ್ರೆ ಪ್ರಾಫಿಟ್ ಮೋಟಿವ್ ಉದ್ದೇಶ ಕಳಿಸಿದ್ರೆ ತಪ್ಪ. ಆದ್ರಿಂದ ಈ ಅಡೋಲೆಸೆಂಟ್ ಮತ್ತೆ ಚೈಲ್ಡ್ ಇವರ ರೈಟ್ಸ್ ಅನ್ನ ನಾವು ಪ್ರೊಟೆಕ್ಟ್ ಮಾಡಬೇಕು. ಈ ಒಂದು ಸೆಕ್ಷನ್ 3 ಅಂದ್ರೆ ಸೆಕ್ಷನ್ 3 ನಲ್ಲಿ ಯಾವ ಮಕ್ಕಳು ಬಿಲೋ 14 ಇಯರ್ಸ್ ಇದ್ದವ್ರನ್ನ ಕೆಲಸಕ್ಕೆ ದುಡಿಗೆ ಕಳಿಸಬಾರ್ದು ಇದು ಓದಿದೆ. ಅದಕ್ಕೇನೆ ಪನಿಷ್ಮೆಂಟ್ ಸುಮಾರು ಏನಾದ್ರು ವೈಲೇಟ್ ಮಾಡಿದ್ರೆ ಯಾರು ದುಡಿಸ್ಕೊಳ್ತಿರ್ತಾರೆ
ಅಂತವ್ರಿಗೆ ಸುಮಾರು 6 ತಿಂಗಳಿಂದ 2 ವರ್ಷದ ತನಕ ಶಿಕ್ಷೆ, ಜೈಲು ಶಿಕ್ಷೆ ಮತ್ತು 20,000ದಿಂದ 50,000 ತನಕ ದಂಡ. ಮತ್ತೆ ವೈಲೇಷನ್ 3A ನಲ್ಲೂ ಅಷ್ಟೇ. 3A ನಲ್ಲಿ ಅಡೋಲೆಸೆಂಟ್ ಅಂದ್ರೆ 14 ವರ್ಷ ಮೇಲ್ಪಟ್ಟು 18 ವರ್ಷ ಒಳಪಟ್ಟಿದ್ದಂತ ಮಕ್ಕಳುಗಳನ್ನ ಅಪಾಯಕಾರಿ ಉದ್ಯಮಗಳಲ್ಲಿ ಕೆಲಸ ಮಾಡಕ್ ಕಳಿಸಿದಾಗ ಅಲ್ಲಿ ಅಫೆನ್ಸ್ ಆಗ್ತದೆ. ಸೆಕ್ಷನ್ 3A ನಲ್ಲಿ ವಯೋಲೇಟ್ ಆದ್ರೂ ಪನಿಷ್ಮೆಂಟ್ ಸೇಮ್, ಅಂದ್ರೆ 6 to 2 years ತನಕ ಇಂಪ್ರಿಸನ್ಮೆಂಟ್, 20,000 to 50,000 ಫೈನ್, ದಂಡ. ಆದ್ರಿಂದ ಬಂಧುಗಳೇ, ನಾವು ಮುಖ್ಯವಾಗಿ ಈ ಕಾನೂನು ಅಂದ್ರೆ ಮುಖ್ಯವಾಗಿ ಅಂದ್ರೆ ಮಕ್ಕಳುಗಳ ಹಕ್ಕುಗಳನ್ನ ರಕ್ಷಿಸೋದಕ್ಕೋಸ್ಕರ. ಈಗ ಚೈಲ್ಡ್ ಮ್ಯಾರೇಜ್ ಆಕ್ಟ್ ಬಂತು, ಪ್ರಾಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆಕ್ಟ್. ಅಲ್ಲೂ ಮಕ್ಕಳುಗಳು ಈಗ ಓದಂತ ಸಮಯದಲ್ಲಿ ಮಕ್ಕಳುಗಳನ್ನ ಮದುವೆ ಮಾಡ್ಬಿಡ್ತಾರೆ. ಬಿಲೋ 18, 21 ನಲ್ಲಿ ಮದುವೆ ಮಾಡ್ಬಿಡ್ತು ಅಂದ್ರೆ ಆ ಓದೋ ಮಕ್ಕಳಿಗೆ ಓದೋ ಕುಂಠಿತ ಆಗ್ತದೆ, ಓದಕ್ಕೆ ಇದು ಮುಂದೆ ಅವರ ಭವಿಷ್ಯ ಹಾಳಾಗ್ತದೆ. ಇಲ್ಲೂ ಅಷ್ಟೇ, ಚೈಲ್ಡ್ ಲೇಬರ್ ರೆಸ್ಟ್ರೇಂಟ್ ಆಕ್ಟ್ ಅಡಿಯಲ್ಲಿ ಮಕ್ಕಳುಗಳನ್ನ ಓದೋ ಸಮಯದಲ್ಲಿ ಕೆಲಸಕ್ಕೆ ಕಳಿಸಿದ್ರೆ ಅವರ ಭವಿಷ್ಯ ಹಾಳಾಗ್ತದೆ. ಚೈಲ್ಡ್ ಮ್ಯಾರೇಜ್, ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ಸ್ ಫ್ರಮ್ ಸೆಕ್ಷುಯಲ್ ಅಫೆನ್ಸ್, ಅಲ್ಲೂ ಅವರ ಮಕ್ಕಳುಗಳ ರೈಟ್ಸ್ ಹಾಳಾಗ್ತದೆ. ಹ್ಯೂಮನ್ ಟ್ರಾಫಿಕಿಂಗ್ ಅಲ್ಲಿ ಹ್ಯೂಮನ್ ಟ್ರಾಫಿಕಿಂಗ್ ಮಾಡಿದ್ರೆ ಅಂದ್ರೆ ಮಕ್ಕಳುಗಳನ್ನ ಕದ್ದು ಸಾಗಾಣಿಕೆ ಮಾಡುವಂತದ್ದು, ಅಂದ್ರೆ ಬೆಗ್ಗಿಂಗ್ ಪರ್ಪಸ್ಗೆ ಅಥವಾ ಸೆಕ್ಸುಯಲ್ ಅಬ್ಯೂಸ್, ಯಾವ್ದಾದ್ರು ಈ ವೇಷವಾಟಿಕೆಗೆ ತೊಡಸೋದು ಹೆಣ್ಮಕ್ಳುಗಳನ್ನ ಕದ್ದು, ಅಲ್ಲಿ ಮಕ್ಕಳುಗಳ ರೈಟ್ಸ್ ಹಾಳಾಗ್ತದೆ. ಮತ್ತೆ ಜುವೆನೈಲ್ ಜಸ್ಟಿಸ್ ಆಕ್ಟ್ ಅಲ್ಲಿ ಮಕ್ಕಳುಗಳಿಗೆ ಅಲ್ಲಿ ಆಕ್ಟ್ ಇರೋದು ಮಕ್ಕಳುಗಳನ್ನ, ಅಂದ್ರೆ ಅಲ್ಲಿ ಜುವೆನೈಲ್ ಜಸ್ಟಿಸ್ ಆಕ್ಟ್ ಅಲ್ಲಿ ಕಾನ್ಫ್ಲಿಕ್ಟ್ ವಿತ್ ಲಾ, ಅಂದ್ರೆ ಅಫೆಂಡರ್ ಇರ್ತಾರಲ್ಲ, ಅಫೆಂಡರ್ ಬಿಲೋ 18 years ಇರ್ತಾರೆ, ಅವ್ರ ಮೇಲೆ ಟ್ರಯಲ್ ನಡೆಯುತ್ತೆ ಎಲ್ಲಿ ಜುವೆನೈಲ್ ಜಸ್ಟಿಸ್ ಬೋರ್ಡ್ ಅಲ್ಲಿ. ಆದ್ರೆ ನಾವು ಮಕ್ಕಳುಗಳ ಹಕ್ಕನ್ನ ರಕ್ಷಿಸೋದಕ್ಕೋಸ್ಕರ ಅಲ್ಲಿ ಯಾವ ಮಕ್ಕಳುಗಳಿಗೆ ನಾವು ಜೈಲು ಶಿಕ್ಷೆ ಕೊಡೋದಿಲ್ಲ. ಏನೇ ಆಗ್ಲಿ ಟ್ರಯಲ್, ಅದು ಹೀನಿಯಸ್ ಅಫೆನ್ಸ್ ಆಗಿರ್ಲಿ, 302 ಆಗಿರ್ಲಿ ಅಥವಾ 376 ರೇಪ್ ಆಗಿರ್ಲಿ, ಹೀನಿಯಸ್ ಅಫೆನ್ಸ್ ಆದ್ರೂ ಟ್ರಯಬಲ್ ಬೈ ಜುವೆನೈಲ್ ಜಸ್ಟಿಸ್ ಬೋರ್ಡ್ ಆಗುತ್ತೆ. ಜುವೆನೈಲ್ ಜಸ್ಟಿಸ್ ಬೋರ್ಡ್ ಟ್ರಯಲ್ ಮಾಡಿದ್ರು ಮ್ಯಾಕ್ಸಿಮಮ್ ಅವ್ರಿಗೆ ರಿಹಾಬಿಲಿಟೇಷನ್ ಮೇನ್. ಅಲ್ಲಿ ಉದ್ದೇಶ ಮಕ್ಕಳುಗಳು ಅವರು ಪರಿವರ್ತನೆಗೊಳ್ಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಅಷ್ಟೇ, ಬಟ್ ಅವ್ರನ್ನ ಜೈಲು ಕಳಿಸೋದಿಲ್ಲ. ನಮ್ಮ ಕಾನೂನಲ್ಲೂ ಅಷ್ಟೇನೆ, ಈಗ ಮಕ್ಕಳುಗಳನ್ನ ಏನಾದ್ರೂ ಅಫೆಂಡರ್ ಆಗಿ ಪ್ರೊಡ್ಯೂಸ್ ಮಾಡಿದಾಗ್ಲೂ ಮಕ್ಕಳುಗಳನ್ನ ನಾವು ಜೈಲಿಗೆ ರಿಮ್ಯಾಂಡ್ ಮಾಡೋದಿಲ್ಲ, ಜೈಲಿಗೆ ಕಳಿಸೋದಿಲ್ಲ, ಅಬ್ಸರ್ವೇಷನ್ ಹೋಮ್ಗೆ ಬಿಡ್ತೀವಿ. ಅಂದ್ರೆ ಯಾವ ಉದ್ದೇಶ ಅಂದ್ರೆ ಮಕ್ಕಳುಗಳನ್ನ ಜೈಲಿಗೆ ಕಳಿಸ್ತು ಅಂದ್ರೆ ಅಲ್ಲಿ ಒಳ್ಳೆ ಎಂತೆಂತ ಇವರು ಕನ್ವಿಕ್ಟಿಗಳಿರ್ತಾರೆ, ಅಕ್ಯೂಸ್ಗಳಿರ್ತಾರೆ, ಹೀನಿಯಸ್ ಅಫೆನ್ಸ್ ಮಾಡಿರೋರು, ಅವ್ರ ಜೊತೆ ಸೇರ್ತು ಅಂದ್ರೆ ಇವ್ರ ಭವಿಷ್ಯ ಹಾಳಾಗ್ತದೆ, ಮತ್ತೆ ಇವ್ರಿಗೆ ಒಂದು ಕಳಂಕ ಸ್ಟಿಗ್ಮಾ ಅನ್ನೋದು ಬರ್ತದೆ. ಅದರಿಂದ ಮಕ್ಕಳುಗಳನ್ನ ನಾವು ಏನೇ ಆಗ್ಲಿ ಅವ್ರು ಏನ್ ಅಫೆನ್ಸ್ ಮಾಡಿದ್ರು 7 years ಅಂತ ಅದು ಅಫೆನ್ಸೇ ಅಲ್ಲ. ಮಕ್ಕಳುಗಳು ಏನೇ ತಪ್ಪು ಮಾಡ್ಲಿ ಬಿಲೋ 7 years ಇದ್ರೆ ಅದು ಅಫೆನ್ಸೇ ಅಲ್ಲ. 7 to 14 ಸ್ಟೇಟ್ ಆಫ್ ಮೈಂಡ್, ಅವರು ಏನು ಯಾವ ಉದ್ದೇಶ ಏನು ಅನ್ನೋದನ್ನ ನೋಡ್ಬೇಕಾಗ್ತದೆ ಕೋರ್ಟ್. ಅದರಿಂದ ಮುಖ್ಯವಾಗಿ ನಾವು ಮಕ್ಕಳುಗಳನ್ನ ರಕ್ಷಿಸೋದಕ್ಕೋಸ್ಕರ ಈ ಕಾನೂನುಗಳಿವೆ. ಆದ್ರಿಂದ ಬಂಧುಗಳೇ, ಈ ಕಾರ್ಯಾಗಾರದಲ್ಲಿ ಸುಮಾರು ಈಗ ಸಂಪನ್ಮೂಲ ವ್ಯಕ್ತಿಗಳೆಲ್ಲ ಬರ್ತಾರೆ. ಈ ಒಂದು ಸಂಪನ್ಮೂಲ ವ್ಯಕ್ತಿಗಳ ಒಂದು ಮಾರ್ಗದರ್ಶನದಂತೆ ನೀವುಗಳು ಸಹಕರಿಸಿ ಈ ಕಾರ್ಯಾಗಾರದಲ್ಲಿ ಮಾಹಿತಿ ಪಡ್ಕೊಂಡು ಎಲ್ಲ ಸಮಾಜಕ್ಕೆ ಮತ್ತೆ ಸಾರ್ವಜನಿಕರಿಗೆ ತಿಳಿ ಹೇಳಿ ನಾವು ಹೆಚ್ಚು ಮಟ್ಟಿಗೆ ಅಂದ್ರೆ ನಮ್ಮ ಎಲ್ಲ ಇದನ್ನ ಇದು ಬಾಲ್ಯಾವಸ್ಥೆ ಕಾರ್ಮಿಕ ಪದ್ಧತಿನ ನಿಷೇಧ ಮಾಡೋ ನಿಟ್ಟಿನಲ್ಲಿ ಇರಬೇಕು ಅಂತ ಹೇಳ್ತಾ ಮಾತನಾಡಲು ಅವಕಾಶ ಕೊಟ್ಟಂತ ನಿಮಗೆಲ್ಲರೂ ವಂದಿಸ್ತಾ ನಾನು ಮಾತನಾಡಿಸ್ತೀನಿ. ಬಾಲ ಕಾರ್ಮಿಕ ಪದ್ಧತಿ ಮತ್ತೆ ಕಾನೂನಿನ ಮತ್ತೆ ಬಾಲ್ಯ ವಿವಾಹ ಪದ್ಧತಿ ಇಂತಹ ಹಲವಾರು ವಿಚಾರಗಳ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಿದಂತಹ ಶ್ರೀ ಈಶ್ವರ್ ಸರ್ ಅವರಿಗೆ ಧನ್ಯವಾದಗಳು.
ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮಾನ್ಯ ಕಾರ್ಮಿಕ ಅಧಿಕಾರಿಗಳು ಡಾಕ್ಟರ್ ಸವಿತಾ ಮೇಡಮ್ ಅವರು, ಚಾಮರಾಜನಗರ ಜಿಲ್ಲೆ, ಇವರಿಗೆ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಇದೇ ಕಾರ್ಯಕ್ರಮಕ್ಕೆ ವಿನೋ ವರ್ಗೀಸ್ರವರು, ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳು, ಬಾಲಕಾರ್ಮಿಕ ಪದ್ಧತಿಯ ಬಗ್ಗೆ ಸಂಪೂರ್ಣ ವಿಚಾರವನ್ನು ಮಂಡಿಸಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಈಗ ಶ್ರೀ ಬಸವರಾಜ್ ಕಲ್ವಾರ್ ಸರ್ ಅವರು, ಹಿರಿಯ ನ್ಯಾಯಾಧೀಶರು, ಜೆಎಂಎಫ್ಸಿ ನ್ಯಾಯಾಧೀಶ ಗೂಳಿಪೇಟೆಯವರು ಈ ಒಂದು ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಎಲ್ಲರಿಗೂ ಶುಭ ಮುಂಜಾನೆ. ಇವತ್ತಿನ ದಿವಸ ಜಿಲ್ಲಾಡಳಿತ, ಕಾರ್ಮಿಕ ಇಲಾಖೆ, ಜಿಲ್ಲಾ ಬಾಲ ಕಾರ್ಮಿಕ ಯೋಜನಾ ಸೊಸೈಟಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಚಾಮರಾಜನಗರ, ತಾಲೂಕು ಆಡಳಿತ, ತಾಲೂಕು ಕಾನೂನು ಸೇವಾ ಸಮಿತಿ ಗುಂಡ್ಲುಪೇಟೆ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಬಾಲಾವಸ್ಥೆ ಮತ್ತು ಕಿಶೋರಾವಸ್ಥೆ ಕಾರ್ಮಿಕ ಪದ್ಧತಿ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986 ತಿದ್ದುಪಡಿ 2016 ಬಗ್ಗೆ ತರಬೇತಿ ಕಾರ್ಯಾಗಾರ. ಇವತ್ತಿನ ಈ ಒಂದು ಕಾರ್ಯಾಗಾರದಲ್ಲಿ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ನನ್ನ ಸಹೋದರ ನ್ಯಾಯಾಧೀಶರಾದ ಈಶ್ವರ್ ಸಾಹೇಬ್ರೆ ಹಾಗೂ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ತಹಸೀಲ್ದಾರರಾದಂತಹ ಶ್ರೀ ರಮೇಶ್ ಬಾಬುರವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಿರುವಂತಹ ಡಾಕ್ಟರ್ ಎಲ್ ಸರಿತಾರ್ ಅವರೇ ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಶ್ರೀ ಷಣ್ಮುಖರವರೇ, ಅದೇ ರೀತಿ ಯೋಜನಾ ನಿರ್ದೇಶಕ ಬಾಲ ಕಾರ್ಮಿಕ ಯೋಜನಾ ಸೊಸೈಟಿ ಚಾಮರಾಜನಗರ ಶ್ರೀ ಮಹೇಶ್ ಅವರೇ ಮತ್ತು ಈ ಒಂದು ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಶ್ರೀ BN ವರ್ಗೀಸ್ ಅವರೇ, ನಾವೆಲ್ಲ ಇವತ್ತೇ ಈ ಒಂದು ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯತಿ PDOಗಳಿಗೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಸಂಬಂಧಪಟ್ಟಂಗೆ ಈ ಒಂದು ಕಾರ್ಯಾಗಾರವನ್ನು ಏರ್ಪಡಿಸಿದ್ದು. ಉದ್ದೇಶ ಇಷ್ಟೇ, ತಾವೆಲ್ಲ ಹಳ್ಳಿಗಳಲ್ಲಿ ಕೆಲಸ ಮಾಡೋದು, ಆ ಹಳ್ಳಿಗಳಲ್ಲಿ ಯಾವ ರೀತಿಯಾದಂಥ ಸಿಚುವೇಶನ್ ಇರುತ್ತೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಜನರ ಮಧ್ಯೆ, ರೈತರಿರ್ಬೋದು, ಎಲ್ಲರ ಮಧ್ಯೆನೂ ಸಹಿತ ನೀವು ಕೆಲಸ ಮಾಡೋದು. ಈ ಒಂದು ಮಕ್ಕಳಿಗೆ ಸಂಬಂಧಪಟ್ಟಂಗೆ ಚಿಕ್ಕ ಮಕ್ಕಳು ಇರ್ಬೇಕಾದ್ರೆ, ಈಗ ಒಂದು ದೇಶ ಅಭಿವೃದ್ಧಿ ಹೊಂದಬೇಕು ಅಂತಂದ್ರೆ ಆ ದೇಶದಲ್ಲಿ ಇರ್ತಕ್ಕಂಥ ಪ್ರಜೆಗಳು ಸದೃಢವಾಗಿರ್ಬೇಕು, ಮಾನಸಿಕವಾಗಿ, ದೈಹಿಕವಾಗಿ. ಅವ್ರು ಚಿಕ್ಕ ವಯಸ್ಸಲ್ಲೇ ಕೆಲಸಕ್ಕೆ ಸೇರ್ಕೊಂಡು ಅವರ ಅನಾರೋಗ್ಯದ ಮೇಲೆ ಪರಿಣಾಮ ಬೀರಿ ಅವರು ಅನಾರೋಗ್ಯದಿಂದ ಬರುತ್ತಾ ಇದ್ರೆ ದೇಶ ಸುಧಾರಿಸಬೇಕಾಗುತ್ತೆ. ನಾವೆಲ್ಲ ವಿಚಾರ ಮಾಡಬೇಕು. ಈಗ ನೀವೆಲ್ಲ ಪಬ್ಲಿಕ್ ಸರ್ವೆಂಟ್ ಇದ್ದೀರಾ, 60 ವರ್ಷ ಆದ್ರೆ ರಿಟೈರ್ಡ್ ಆಗಿರ್ತೀವಿ. 60 ವರ್ಷ ಆದ ನಂತರ ನಮ್ಮ ಮಾತು ಯಾರು ಬೇಕಾದ್ರೂ ಬಿಡ್ತಾರೆ. ಆದರೆ ಆ ಒಂದು ಪೀರಿಯಡ್ ಅಲ್ಲಿ ನಾವೇನು ಕೆಲಸ ಮಾಡ್ತೀವಿ, ಎಂತೆಂಥ ಒಳ್ಳೆ ಕೆಲಸ ಮಾಡ್ತೀವಿ, ಅದು ನಮ್ಮ ಹೆಸರು. ಆ ಕೆಲಸ ಮಾತ್ರ ನಾವು ಇದ್ರೂ ಸರಿ, ಇಲ್ಲ ಅಂದ್ರೂ ಅದು ಅಲ್ಲಿ ಇಂಥವ್ರಿದ್ದಾಗ ಈ ರೀತಿ ಒಂದು ಕಾರ್ಯಕ್ರಮ ಮಾಡಿದ್ರು, ಈ ರೀತಿ ಕೆಲಸ ಮಾಡಿದ್ರು ಅನ್ನೋದು ಜೀವ ಪರ್ಯಂತ ಅಲ್ಲಿರುತ್ತೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಸಹಿತ ಈ ಗ್ರಾಮ ಪಂಚಾಯತ್ ಅಂಡರಲ್ಲಿ ಬರ್ತಕ್ಕಂಥ ಹಳ್ಳಿಗಳಲ್ಲಿ ಈಗ ನೋಡಿ, ಸಾಕಷ್ಟು ಇತ್ತೀಚೆಗಂತರೂ ರೈತರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಆ ಜಮೀನು ಅವ್ರ ಮನೆಗೆ ಏನೋ ಜಮೀನಿಗೆ ಸಂಬಂಧಪಟ್ಟಂಗೆ ಟ್ಯಾಕ್ಟರ್ ಅದು ಇದು ತಗೊಳ್ತಾರೆ. ಅವ್ರ ಮನೆಯಲ್ಲಿ ಈಗ ಡ್ರೈವರ್ಗಳು ಅವರು ಸಿಗಿಲ್ಲ ಅಂದ ತಕ್ಷಣ ಆ ಚಿಕ್ಕ ಮಕ್ಕಳೇ ಡ್ರೈವಿಂಗ್ ಮಾಡಿ ಶುರು ಮಾಡಿಬಿಡ್ತಾರೆ. ಅವ್ರಿಗೆ ಏನಂತಂದ್ರೆ ಅಷ್ಟು ನಾಲೆಜ್ ಇರಲ್ಲ. ಏನೋ ಒಂದು ನಾವು ಮೊದಲಿಂದ ಬಂದಿದ್ದು ರೈತಾಪಿ ಜನ, ನಾವು ರೈತಾಪಿನ ಮಾಡ್ಕೊಂಡು ಹೋಗ್ಬೇಕು, ನನ್ನ ಮಗನು ಅದನ್ನೇ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಅವ್ರ ಮೈಂಡಲ್ಲಿ ಇರುತ್ತೆ. ಆ ಮಗುನೇ ಆ ಒಂದು ಟ್ರ್ಯಾಕ್ಟರ್ ಓಡಿಸೋದಾಗ್ಲಿ ಅಥವಾ ಈ ಜಮೀನುಗಳಲ್ಲಿ ಇದ್ರೆ ವ್ಯವಸಾಯಕ್ಕೆ ಸಂಬಂಧಪಟ್ಟಂಗೆ ಅದೆಲ್ಲ ಮಾಡ್ಕೊಂಡು ಹೊರಟ್ಬಿಡ್ತಾರೆ. ಅಂದ್ರೆ ಏನಾಗುತ್ತೆ ಅಲ್ಲಿ. ಮತ್ತೆ ಇನ್ನೊಂದು, ಈ ಗ್ಯಾರೇಜ್ಗಳಿಗೆ ಸಂಬಂಧಪಟ್ಟಂಗೆ ತಂದೆ ಮೆಕ್ಯಾನಿಕ್ ಇರ್ತಾನೆ, ಆ ಮಗುನು ಸಹಿತ ಅಲ್ಲೇ ಸೇರ್ಕೊಳ್ಳುತ್ತೆ. ಅದೇ ಕಂಟಿನ್ಯೂ ಆಗಿಬಿಡುತ್ತೆ, ಶಾಲೆಗೆ ಹೋಗಲ್ಲ, ಏನಿಲ್ಲ ಏನಿಲ್ಲ. ಈಗ ನಾವು ಅದನ್ನ ನೋಡ್ತಾ ಇರ್ತೀವಿ. ನೋಡಿದಾಗ ಅದನ್ನ ನಾವು ಅಬ್ಜೆಕ್ಟ್ ಮಾಡಬೇಕು. ಚಿಕ್ಕ ಮಕ್ಕಳು ಎಷ್ಟು ವಯಸ್ಸಿಗೆ ಏನು ಅಂತ ವಿಚಾರ ಮಾಡಬೇಕು.
ಅದನ್ನ ಬಿಟ್ಕೊಟ್ಟು ಇಲ್ಲ ಇದು ಕಾರ್ಮಿಕ ಇಲಾಖೆ ಸಂಬಂಧಪಟ್ಟಿದ್ದು ನಮ್ಮ ಇಲಾಖೆ ಸಂಬಂಧಪಡಲ್ಲ, ನಮ್ದು ಏನಿದ್ರು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಅಂಡರ್ ಏನ್ ಬರುತ್ತೆ ಅಷ್ಟೇ ನಮ್ದು, ಇದು ನಮ್ಗೆ ಸಂಬಂಧ ಅಲ್ಲ ಅಂತ ಹೇಳ್ಬಾರ್ದು. ಯಾಕಂತಂದ್ರೆ ನಾವು ಭಾರತದ ಪಬ್ಲಿಕ್ ಸರ್ವೆಂಟ್ ಏನಿರ್ತೀವಿ ಎಲ್ಲರಿಗೂ ಸಹಿತ ಅದು ಅನ್ವಯಿಸುತ್ತೆ. ಯಾಕಂತಂದ್ರೆ ನಾಳೆ ನಮ್ಮ ದೇಶ ಆ ರೀತಿಯಾದಂತಹ ಒಂದು ಮಕ್ಕಳನ್ನ, ಅನಾರೋಗ್ಯ ಪೀಡಿತ ಮಕ್ಕಳನ್ನ ನಾಳೆ ಮುಂದೆ ಪ್ರಜೆಗಳಾಗಿ ಅವ್ರು ಬಂದ್ರು ಅಂದಾಗ ಯಾವ ರೀತಿ ಆಗುತ್ತೆ ದೇಶ, ನಾವು ವಿಚಾರ ಮಾಡಬೇಕಲ್ಲ. ಆ ನಿಟ್ಟಿನಲ್ಲಿ ಈಗ ನಾವು ಏನೇನು ಅಂದ್ರೆ ಯಾವ ಕಾರಣದಿಂದ ಆ ಮಕ್ಕಳುಗಳು ಬಾಲ ಕಾರ್ಮಿಕರು ಆಗ್ತಾ ಇದ್ದಾರೆ ಅಂತ ನೋಡೋದಾದ್ರೆ, ಮೊಟ್ಟ ಮೊದಲನೇದಾಗಿ ಬಡತನ ಅಂತ ಹೇಳ್ಬೋದು. ಏನಾಗುತ್ತೆ, ಮನೆಯಲ್ಲಿ ತಂದೆ ಇರ್ತಾನೆ, ಚೆನ್ನಾಗಿ ಕೆಲಸ ಇರಲ್ಲ, ಮಕ್ಕಳು ಒಂದು 2, 3, 4, 5 ಮಕ್ಕಳು ಇರ್ತಾರೆ, ಅವ್ರಿಗೆಲ್ಲ ವಿದ್ಯಾಭ್ಯಾಸ ಕಳ್ಸಕ್ಕಾಗಲ್ಲ, ಅವರೆಲ್ಲ ಜೀವನೋಪಾಯ ಮಾಡೋಕ್ಕಾಗಲ್ಲ, ಕಷ್ಟ ಆಗ್ಬಿಡುತ್ತೆ. ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ, ದೊಡ್ಡ ಮಗ ಇರ್ತಾನೆ, ಅವ್ನಿಗೆ ಇಲ್ಲಪ್ಪ ಮತ್ತೆ ನಮ್ಮ ಜೀವನ ನಿರ್ವಹಣೆ ಮಾಡಕ್ ಕಷ್ಟ ಆಗ್ತಾ ಇದೆ, ನೀನು ಏನಾದ್ರು ಕೆಲ್ಸಕ್ಕೆ ಹೋಗು, ಕೆಲ್ಸಕ್ಕೆ ಹೊರಟು. ಅದು ಈ ಬಡತನ ಅನ್ನೋದು ಒಂದು ಕಾರಣ ಆಗ್ಬೋದು. ಮತ್ತೆ ಇನ್ನು ಎರಡನೇದಾಗಿ ಹೋದ್ರೆ ಶಿಕ್ಷಣದ ಒಂದು ಕೊರತೆ ಅಂತ ಹೇಳ್ಬೋದು. ಈಗ ಅವ್ರಿಗೆ ಶಿಕ್ಷಣ ಇರಲ್ಲ, ತಂದೆಗೆ ಶಿಕ್ಷಣ ಇರಲ್ಲ, ಏನು ಎಂತನೋ ವಿಚಾರ ಮಾಡಲ್ಲ, ಅವಾಗ ಅವ್ರಿಗೇನೋ ಆದಾಯ ಬಂದ್ರೆ ಸಾಕು ಅಂತ ವಿಚಾರ ಮಾಡ್ತಿರ್ತಾರೆ. ಆ ನಿಟ್ಟಿನಲ್ಲಿ ಶಿಕ್ಷಣದ ಕೊರತೆ ಸಹಿತ ಅನ್ಬೋದು. ಅದೇ ರೀತಿ ಪಾಲಕರ ಅಜ್ಞಾನ, ಅದು ಅದರಲ್ಲೇ ಸೇರುತ್ತೆ ಶಿಕ್ಷಣದಲ್ಲೇ. ಮತ್ತೆ ಇನ್ನೊಂದೇನಂದ್ರೆ ಈ ಮಕ್ಕಳ ಬಗ್ಗೆನ ಒಂದು ಅನಾಸ್ತಿ ಅಂತ ಹೇಳ್ತಾರೆ. ಅಂದ್ರೆ ಏನು, ಏನಾರ ಯಾಕೆ ಮಾಡ್ಕೊಂಡು ಹಾಗೆ ಬಿಡ್ಬಿಡು, ಏನ್ ಮಾಡೋದು, ಅವ್ನು ಓದ್ಸರ ಏನ್ ಮಾಡೋದೈತಿ, ಈಗ ಒಂಥರ ಮಕ್ಕಳ ಬಗ್ಗೆ ಕೇರ್ಲೆಸ್ ಅಂತಾರಲ್ಲ, ಅದು ವಿಚಾರ ಮಾಡಲ್ಲ. ನಾಳೆ ನನ್ನ ಮಗನ ಏನಾದ್ರೂ ಒಂದು ಚೆನ್ನಾಗಿ ಓದಿಸ್ಬೇಕು, ಅವನೇನಾದ್ರೂ ಒಂದು ಸಾಧನೆ ಮಾಡೋ ರೀತಿ ನಾವು ಮಾಡ್ಬೇಕು ಅಂತ ವಿಚಾರ ಮಾಡಲ್ಲ ತಂದೆ ತಾಯಿಗಳು, ಬಿಟ್ಬಿಡ್ತಾರೆ. ಮತ್ತೆ ಇನ್ನೊಂದೇನಾಗುತ್ತೆ ಅಂತಂದ್ರೆ, ವಲಸೆ ಬಂದಿರ್ತಾರೆ, ಅಂತ ಸಮಯದಲ್ಲೂ ಅಷ್ಟೇ ಅಲ್ಲಿ ಏನಾಗ್ಬಿಡುತ್ತೆ, ಅವರು ಈ ಹಳ್ಳಿಯಿಂದ ಆ ಹಳ್ಳಿ ಅಂತ ಹಂಗೆ ಇಲ್ಲೊಂದು 8 ದಿನ ಅಲ್ಲೊಂದು 8 ದಿನ ಮಾಡ್ಕೊಂಡು ಹೊರಟ್ಬಿಡ್ತಾರೆ. ಅವಾಗ ಅವ್ರಿಗೆ ಮಕ್ಕಳು ಇರ್ತಾರೆ, ಆ ಮಕ್ಕಳಿಗೆ ಎಲ್ಲಿಂದ ಎಜುಕೇಶನ್ ಕೊಡ್ಸಕ್ಕಾಗಲ್ಲ. ನೆಕ್ಸ್ಟ್ ಅವ್ರ ತಂದೆ ಏನ್ ಮಾಡ್ತಿರ್ತಾನೆ ಅದೇ ಇವು ಮಾಡ್ಕೊಂಡು ಹೊರಟ್ಬಿಡ್ತಾರೆ. ಅದಕ್ಕೆ ಅಂತವೆಲ್ಲ ನಾವು ನೋಡಿದಂತ ಸಂದರ್ಭದಲ್ಲಿ ಅದನ್ನ ಒಂದ್ ಸ್ವಲ್ಪ ಅಬ್ಜೆಕ್ಟ್ ಮಾಡ್ಬೇಕು. ನೀವು ಈ ರೀತಿ ಮಾಡೋದು ತಪ್ಪು, ನೀವು ಈಗ ಅಲೆಮಾರಿ ಆಗಿದ್ದೀರಾ ಕಲೆ, ನಾಳೆ ನಿಮ್ಮ ಮಕ್ಕಳು ಸಹಿತ ಅದೇ ರೀತಿ ಆಗ್ಬಾರ್ದು. ಸಾಕಷ್ಟು ಈಗ ಸರ್ಕಾರ ಸಾಕಷ್ಟು ಸೌಲಭ್ಯಗಳನ್ನು ಕೊಟ್ಟಿದೆ. ಈಗ ಮಕ್ಕಳಿಗೆ ಸಂಬಂಧಪಟ್ಟ ಹಾಸ್ಟೆಲ್ ಇರ್ಬೋದು, ಉಚಿತವಾಗಿ ಶಿಕ್ಷಣ ಇರ್ಬೋದು, ಅದ್ರ ಬಗ್ಗೆ ಅವ್ರಿಗೆ ತಿಳಿ ಹೇಳಬೇಕು. ತಿಳಿ ಹೇಳಿದಂತ ಸಂದರ್ಭದಲ್ಲಿ ಅವರು ಸಹಿತ ವಿಚಾರ ಮಾಡ್ತಾರೆ. ಈಗ ಯಾರೋ ಒಬ್ಬ ತಾಲೂಕಿಂದ ಅಥವಾ ಜಿಲ್ಲಾ ಇದರಿಂದ ಬಂದಂತ ಆಫೀಸರ್ ಹೇಳಿದ್ರು ಅಂದ್ರೆ ಅವ್ರಿಗೆ ಅಷ್ಟು ಮನವರಿಕೆ ಆಗಲ್ಲ ಅದು. ಆದ್ರೆ ನೀವು ಗ್ರಾಮ ಮಟ್ಟದಲ್ಲಿ ಇದ್ದಂತರು ನೀವು ಹೇಳಿದಂತ ಸಮಯದಲ್ಲಿ ಅದೊಂದು ಸ್ವಲ್ಪ ಅವ್ರಿಗೆ ಮನ ಮುಟ್ಟುತ್ತೆ. ಮತ್ತೆ ಅದೇ ರೀತಿ ಈಗ ಬಡತನ ಅಂದ ತಕ್ಷಣನೇ ಇಲ್ಲ ನನ್ನ ಬಡತನ, ನನ್ನ ಮಗನ ನಾನು ಶಾಲೆ ಕಳ್ಸಕ್ ಆಗ್ತಾ ಇಲ್ಲ, ನಾನು ಪುಲಿನ ಮಾಡಿಸ್ಬೇಕು ಅನ್ನೋ ಸಮಯದಲ್ಲಿ ಅಂತರೂ ಸಹಿತ ಈ ಸರ್ಕಾರದ ಸಾಕಷ್ಟು ಸೌಲಭ್ಯಗಳಿದ್ದಾವೆ ಬಡತನ ನಿರ್ಮೂಲನೆ ಮಾಡ್ಲಿಕ್ಕೆ. ಅವ್ರಿಗೆ ಯಾವ ಯೋಜನೆಗಳಲ್ಲಿ ಅವ್ರು ಹಾಕ್ತಾರಿದ್ದಾರೆ, ಅವ್ರಿಗೆ ಅರಿವಿದ್ದಾರೆ ಅಂತ ಒಂದು ಸೌಲಭ್ಯಗಳ ಬಗ್ಗೆ ಅವ್ರಿಗೆ ಹೇಳಿದಾಗ ಅದ್ರ ಸೌಲಭ್ಯ ಅವರು ಉಪಯೋಗ ಮಾಡ್ಕೊಂಡ ಸಮಯದಲ್ಲಿ ಸಹಿತ ಮಕ್ಕಳನ್ನ ಶಾಲೆ ಕಳಿಸ್ಬೋದು. ಅದಕ್ಕೆ ಆ ನಿಟ್ಟಿನಲ್ಲಿ ತಾವೆಲ್ಲ ತಿಳಿದವರಿದ್ದೀರಾ. ಈಗ ಅದೇ ನಾನು ಹೇಳ್ದಂಗೆ ಇದು ನಮ್ಮ ಕೆಲಸ ಅಲ್ಲ, ಇದು ಅವ್ರದ್ದು ಅಂತ ಯಾವ ಭಾವನೆನೂ ಬೇಡ. ಯಾಕಂತಂದ್ರೆ ಅದ್ರ ಬಗ್ಗೆ ಒಂದು ಚಿಕ್ಕ ಸ್ಟೋರಿ ಹೇಳ್ತೀನಿ. ಒಂದು ಗ್ರಾಮದಲ್ಲಿ ಒಬ್ಬ ರೈತ ಇದ್ದಂತೆ. ಆ ರೈತ ಏನ್ ಮಾಡ್ತಾ ಇದ್ದ ಅಂತಂದ್ರೆ, ಮನೆಯಲ್ಲಿ ಕೋಳಿಗಳನ್ನು ಸಾಕಿದ್ದ, ಆಮೇಲೆ ಮೇಕೆ ಸಾಕಿದ್ದ, ಆಮೇಲೆ ಹಸು ಸಾಕಿದ್ದ, ಜೀವನ ಮಾಡ್ತಾ ಇದ್ರು. ಜಮೀನಿನಲ್ಲಿ ಮನೆ ಇತ್ತು. ಅವಾಗ ವರ್ಷಕ್ಕೆ ಅಂದ್ರೆ ಬೆಳೆ ಎಲ್ಲ ಬೆಳೆದು ಮನೆಯಲ್ಲಿ ಬೆಳೆ ಇಟ್ಕೊಂಡ ಸಮಯದಲ್ಲಿ ಇಲಿಗಳ ಕಾಟ ಜಾಸ್ತಿ ಆಯ್ತು. ಇಲಿಗಳೆಲ್ಲ ಬೆಳೆನ ಅದು ಇಟ್ಟಂತ ಮನೆಯಲ್ಲಿ ಇಟ್ಟಂತ ದವಸ ಧಾನ್ಯಗಳನ್ನೆಲ್ಲ ಹಾಳು ಮಾಡ್ತಾ ಇದ್ವಿ. ಇನ್ನೇನು ಇದೇ ರೀತಿ ಹಾಳು ಮಾಡ್ಬಿಟ್ರೆ ನಮ್ಗೆ ವರ್ಷಾನ್ಗಟ್ಲಿ ಊಟ ಮಾಡ್ಲಿಕ್ಕೆ ಯಾವ್ದು ಕಾಲ ಇರಲ್ಲ ಅಂತ ಹೇಳಿ ವಿಚಾರ ಮಾಡಿ ಗಂಡ ಹೆಂಡತಿ ವಿಚಾರ ಮಾಡ್ತಾರೆ. ಏನಾದ್ರೂ ಒಂದು ಪರಿಹಾರ ಕಂಡುಹಿಡಬೇಕು, ಇಲಿಗಳನ್ನು ಓಡಿಸ್ಬೇಕು, ಇಲಿಗಳನ್ನೇನಾದ್ರೂ ಕೊಲ್ಲಬೇಕು ಅಂತ ವಿಚಾರ ಮಾಡೋ ಸಮಯದಲ್ಲಿ ಅವಾಗ ಅವನು ಪೇಟೆಗೆ ಹೋಗಿ ಅದಕ್ಕೆ ಇಲಿ ಪಾಶನ ತಗೊಂಡ್ಬರ್ತಾನೆ. ತಗೊಂಡು ಬಂದು ಹೆಂಡತಿ ಹೇಳ್ತಾನೆ, ಇಲ್ಲ ಒಂದು ಗೋಲ್ಡಾರ ಬಜ್ಜಿಯಾರ ಮಾಡು, ಆ ಇಲಿ ಪಾಯಸ ತಂದಿದ್ದೀನಿ, ಹಾಕಿಟ್ಬಿಡೋಣ, ಅವಾಗ ಇಲಿ ಎಲ್ಲ ಸಾಯ್ತವೆ ಅಂತ ಹೇಳಿ. ಅವಾಗ ಆ ಇಲಿಗಳೆಲ್ಲ ಕೇಳಿಸ್ಕೊತಾವನು, ಓ ಇವತ್ತೇನೋ ನಮಗೆ ಕಾದಿದೆ, ನಾವು ಹಂಗಾರೆ ಏನಾದ್ರೂ ಒಂದು ಪರಿಹಾರ ಕಂಡು ಹಿಡ್ಕೋಬೇಕು ಅಂತ ಹೇಳಿ ಆ ಇಲಿಗಳು ಏನ್ ಮಾಡ್ತಾವ ಅಂತಂದ್ರೆ ಆ ಕೋಳಿ ಹತ್ರ ಹೋಗ್ತಾವಂತೆ. ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ ಮನೆ ಯಜಮಾನ್ರು, ಮತ್ತೀಗ ನಾವು ಅದರಿಂದ ಬಚಾವ್ ಆಗ್ಬೇಕಂದ್ರೆ ಏನಾದ್ರೂ ಒಂದು ಸಲಹೆ ಕೊಡಿ ಅಂತ ಹೇಳಿ ಆ ಕೋಳಿ ಹತ್ರ ಹೋದಾಗ
ಆ ಕೋಳಿ ಹೇಳುತ್ತಂತೆ ಇದು ನನ್ನ ಪ್ರಾಬ್ಲಮ್ ಅಲ್ಲ, ನಿನ್ ಬಂದಿದ್ದ ಸಮಸ್ಯೆ ಅದು, ನೀನು ಬಗೆಹರಿಸ್ಕೋಬೇಕು, ನಾವೇನು ಸಹಾಯ ಮಾಡೋಕ್ಕಾಗಲ್ಲ. ಆಮೇಲೆ ಆ ಮೇಕೆ ಹತ್ರ ಹೋಗ್ತದಂತೆ ಇಲಿಗಳು, ಆ ಮೇಕೆನೂ ಹಂಗೆ ಹೇಳುತ್ತಂತೆ ಇದು ನನ್ನ ಪ್ರಾಬ್ಲಮ್ ಅಲ್ಲ, ನಿನ್ ಬಂದಿದ್ದು ನೀ ಬಗೆಹರಿಸ್ಕೋಬೇಕು. ಆಮೇಲೆ ಹಸು ಹತ್ರ ಹೋದಾಗ ಅದು ಹಂಗೆ ಹೇಳುತ್ತೆ. ಅವಾಗ ವಿಚಾರ ಮಾಡ್ತವೆ ಇವು, ನೋಡು ಯಾರು ಸಹಿತ ನಮಗೆ ಸಹಾಯ ಮಾಡ್ತಾ ಇಲ್ಲ, ನಮ್ಮನ್ನು ನಾವೇ ರಕ್ಷಣೆ ಮಾಡ್ಕೋಬೇಕು ಅಂತ ಹೇಳಿ ಇವತ್ತೊಂದಿನ ಫುಲ್ ಉಪವಾಸ ಇದ್ಬಿಡೋಣ, ನಾವು ಆ ಕಾಳು ತಿನ್ಲಿಕ್ಕೆ ಹೋಗೋದು ಬೇಡ ಅಂತ ಹೇಳಿ ಅವು ಸುಮ್ಮನೆ ಇದ್ಬಿಡ್ತಾರೆ. ನೈಟ್ ಏನಾಗ್ಬಿಡುತ್ತೆ ಅಂದ್ರೆ ಆ ಇಲಿ ಬೋನ್ನಲ್ಲಿ ಒಂದು ನಾವು ಬಂದು ಸಿಕ್ಕಾಕೊಂಡ್ಬಿಡುತ್ತೆ. ಅವಾಗ ರಾತ್ರಿ ಆ ರೈತನ ಹೆಂಡತಿ ಏನೋ ನೀರು ಕುಡಿಬೇಕಂತ ಹೋಗೋ ಟೈಮಲ್ಲಿ ಆ ಹಾವು ಸಿಕ್ಕೊಂಡಿದ್ದು ಅರ್ಧ ಸಿಕ್ಕೊಂಡಿರುತ್ತೆ, ಆ ಹಾವು ಕಚ್ಚಿಬಿಡುತ್ತೆ. ಆ ಹಾವು ಕಚ್ಚಿದಾಗ ಆ ಹಾವು ಕಚ್ಚಿತು ಅಂತ ಹೇಳಿ ಅವ್ರನ್ನ ತಗೊಂಡು ಹೋಗಿ ನಾಟಿ ಔಷಧಿ ಕಡೆ ಎಲ್ಲ ಹೋಗ್ತಾರೆ, ನಾಟಿ ವೈದ್ಯರ ಕಡೆ. ಅವರೆಲ್ಲ ಔಷಧಿ ಕೊಟ್ಟು ಇಲ್ಲ ಚೆನ್ನಾಗಿ ಊಟ ಗೀಟ ಎಲ್ಲ ಅವ್ರಿಗೆ ಚೆನ್ನಾಗಿ ಕೊಡಬೇಕು ಹಂಗೆ ಹಿಂಗೆ ಅಂತ ಹೇಳಿದ ತಕ್ಷಣ ಅವತ್ತೇ ಬಂದು ಆ ಕೋಳಿನ ಕಟ್ ಮಾಡ್ತಾರೆ. ಕಟ್ ಮಾಡಿ ಆಹಾರ ಮಾಡಿ ಅವಳು ತಿನ್ನಿಸ್ಬಿಡ್ತಾರೆ. ಆಮೇಲೆ ನೆಕ್ಸ್ಟ್ ಇಲ್ಲ ಇಲ್ಲೆಲ್ಲ ಆಗಲ್ಲ, ಮಾರ್ಕೆಟ್ ಪೇಟೆಗೆ ಕರ್ಕೊಂಡು ಹೋಗ್ಬೇಕು, ಹಾಸ್ಪಿಟ್ಲಿಗೆ ದೊಡ್ಡ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತಾರೆ, ದುಡ್ಡಿಲ್ಲ. ಆಮೇಲೆ ಅದು ಮೇಕೆ ಇತ್ತಲ್ಲ, ಆ ಮೇಕೆನ ಪಾಲ್ ಹಾಕಿದ್ರು, ಅದು ಆ ದುಡ್ಡು ತಗೊಂಡೋಗಿ ಹಾಸ್ಪಿಟ್ಲಿಗೆಲ್ಲ ಹೋದ್ರು, ಕಡೆಗೆ ಆದ್ರೂ ಬದುಕಲ್ಲ, ಅವಳು ಸತ್ತು ಹೋಗ್ಬಿಡ್ತಾಳೆ. ಆಮೇಲೆ ದಿನ ಕರ್ಮ ಮಾಡ್ಲಿಕ್ಕೆ ದುಡ್ಡಿಲ್ಲ. ಆ ಹಸು ಇತ್ತು, ಆ ಹಸುನು ಕಟಗರಿಗೆ ಮಾರಾಟ ಮಾಡಿದ, ಅದರಿಂದ ಆ ದಿನ ಕರ್ಮ ಮಾಡಿದ. ಈಗ ಏನ್ ಅರ್ಥ ಆಗುತ್ತೆ ಅಂತಂದ್ರೆ ಆ ಇಲಿಗಳು ಬಂದು ಆ ಕೋಳಿಗಳನ್ನು ಕೇಳಿದಾಗ ಅಥವಾ ಹಸು ಕೇಳಿದಾಗ ಮೇಕೆ ಕೇಳಿದಾಗ ಅವು ಏನಾದ್ರೂ ಒಂದು ಉಪಾಯ ಹೇಳಿದ್ರೆ ಎಲ್ಲರೂ ಬದುಕ್ತಿದ್ರು. ಇಲ್ಲಿ ನೋಡಿ ಅವು ಯಾರು ಸಜೆಷನ್ ಕೊಡ್ಲಿಲ್ಲ, ಅವೇ ಎಲ್ಲ ಹೋದ್ರು, ಇಲಿಗಳು ಬದುಕಿದ್ರು. ಅದಕ್ಕೆ ಇದು ನಂದಲ್ಲ, ಇದು ನಂದಲ್ಲ, ಇದು ನಂದಲ್ಲ ಅನ್ನೋಕ್ಕಿಂತ ಎಲ್ಲಾನು ಸಹಿತ ನಮ್ದೇ ಅಂತ ಹೇಳಿ ನಾವು ಅದನ್ನ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಎಲ್ಲ ಅನುಕೂಲ ಆಗುತ್ತೆ. ಒಂದು ಸಮಾಜ ಆಗಲಿ, ಒಂದು ದೇಶ ಆಗಲಿ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಈ ಸ್ಟೋರಿ ಹೇಳಿದೆ. ದಯವಿಟ್ಟು ತಾವೆಲ್ಲರೂ ಸಹಿತ ಈ ಬಗ್ಗೆ ಗ್ರಾಮಗಳಲ್ಲಿ, ಗ್ರಾಮ ಪಂಚಾಯತಿ ಅಂಡರ್ಗಳಲ್ಲಿ ಆ ರೈತರಿಗೆ ಸಂಬಂಧಪಟ್ಟಂಗೆ ಇನ್ನೊಂದು ಕಾರ್ಯಾಗಾರ ಮಾಡಿ ಅಲ್ಲಿ ಸಹಿತ ಅವ್ರಿಗೆ ಈ ಕಾನೂನುಗಳ ಬಗ್ಗೆ ಆಗಿರ್ಬೋದು, ಈ ಬಾಲ ಕಾರ್ಮಿಕರ ಬಗ್ಗೆ ಆಗಿರ್ಬೋದು, ಮತ್ತೆ ಈ ಬಾಲ್ಯ ವಿವಾಹದ ಬಗ್ಗೆ ಆಗಿರ್ಬೋದು, ಅಲ್ಲಿ ಅವ್ರಿಗೆ ಹೇಳ್ಬೇಕಾಗುತ್ತೆ. ಈಗ ಏನಾಗುತ್ತೆ ಅಂತಂದ್ರೆ ತಂದೆ ತಾಯಿ ಏನ್ ಮಾಡ್ತಾರೆ ಅಂತಂದ್ರೆ, ಇಲ್ಲಪ್ಪ ನಾನು ಗಟ್ಟಿ ಇರೋದು ಮಟ್ಟ ಅಂದ್ರೆ ನನ್ನ ಮಗಳು ಮದುವೆ ಮಾಡ್ಬಿಡ್ಬೇಕು, ಮತ್ತೆ ನಾನು ಗಟ್ಟಿ ಇಲ್ಲ ಅಂತ ಅಂದಾಗ ಮಗಳು ಮದುವೆ ಮಾಡೋದು ಯಾರು? ಅವ್ರು ಥಿಂಕ್ ಮಾಡೋದು ಹಿಂಗೆ. ಆದ್ರೆ ಆ ಚಿಕ್ಕ ವಯಸ್ಸಿನಲ್ಲೇ ಆ ಮಗುನ ಮದುವೆ ಮಾಡಿದ್ರು ಅಂತಂದ್ರೆ ಆ ಚಿಕ್ಕ ವಯಸ್ಸಿನಲ್ಲೇ ಆ ಮಗು ಗರ್ಭಿಣಿಯಾಗಿ ಮಗುನ ಇರೋ ಟೈಮಲ್ಲಿ ಸತ್ತೋಗೋ ಚಾನ್ಸ್ ಇರುತ್ತೆ ಅಲ್ವಾ? ಅವಾಗ ಏನಾಗುತ್ತೆ, ಇವನು ತನ್ನ ಮೇಲಿನ ಭಾರ ಕಳ್ಕೋಬೇಕು ಅಂತ ಹೇಳಿ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡಿ ತನ್ನ ಮಗಳನ್ನೇ ಕಳ್ಕೊಳ್ಳೋ ಪರಿಸ್ಥಿತಿ ಬರುತ್ತಲ್ವಾ? ಅದ್ರ ಬಗ್ಗೆ ಮನವರಿಕೆ ಮಾಡಿದಾಗ ಅವರು ಹೌದು ಕರೆಕ್ಟ್ ಈ ರೀತಿ ಇದೆ, ಹಂಗಾರೆ ಬೇಡ ದೇವ್ರು ಏನಾದ್ರೂ ವ್ಯವಸ್ಥೆ ಮಾಡ್ತಾನೆ ಅನ್ನೋ ಒಂದು ನಿರ್ಧಾರಕ್ಕೆ ಬಂದಾಗ ಈ ಬಾಲ್ಯ ವಿವಾಹ ಸಹಿತ ಕಡಿಮೆ ಆಗುತ್ತೆ. ಆ ನಿಟ್ಟಿನಲ್ಲಿ ಗ್ರಾಮ ಮಟ್ಟದಲ್ಲಿ ಮೇನ್ ನಿಂದೆ ಪಿಡಿಒಗಳೇನಿರ್ತೀರಾ ನಿಮ್ದೆ ಪಾತ್ರ ಜಾಸ್ತಿ ಇರೋದು. ಯಾಕಂತಂದ್ರೆ ಇವೆಲ್ಲ ಬಾಲ್ಯ ವಿವಾಹವೆಲ್ಲ ಸಾಕಷ್ಟು ಹಳ್ಳಿಗಳಲ್ಲೇ. ಅದಕ್ಕೆ ನಾವೆಲ್ಲ ಸ್ವಲ್ಪ ಇದ್ರ ಬಗ್ಗೆ ಕ್ರಮ ವಹಿಸಿ, ಮತ್ತೆ ಇವತ್ತಿನ ದಿವಸ ಸಂಪನ್ಮೂಲ ವ್ಯಕ್ತಿಗಳು ಈ ಬಾಲ ಕಾರ್ಮಿಕರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಹೇಳ್ತಾರೆ, ಅದ್ರ ಉಪಯೋಗ ನೀವು ಪಡ್ಕೊಳ್ತೀರಾ ಅಂತ ಹೇಳ್ತಾ ಇವತ್ತಿನ ದಿವಸ ನಿಮಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಅನಿಸಿ ನನ್ನ ಮಾತು. ಜೈ ಹಿಂದ್. ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಕಾನೂನಿನ ಬಗ್ಗೆ ಮಾಹಿತಿ ಮತ್ತು ಬಾಲ ಕಾರ್ಮಿಕ ಪದ್ಧತಿ ಮತ್ತು ಬಾಲ್ಯ ವಿವಾಹ ಪದ್ಧತಿ ಬಗ್ಗೆ ಸಂಪೂರ್ಣವಾಗಿ ನಮ್ಮ ಪಂಚಾಯಿತಿ ಅಭಿವೃದ್ಧಿಗಳ ಪಾತ್ರದ ಬಗ್ಗೆ ವಿವರಣೆಯನ್ನು ನೀಡಿದಂಥ ನಮ್ಮ ಬಸವರಾಜ ಕಳವಾರ ಸಾಹೇಬರವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಿದ್ದೇನೆ. ಬಸವರಾಜ ಸರ್ ಹಿರಿಯ ನ್ಯಾಯಾಧೀಶರ ಜೆಎಂಎಫ್ಸಿ ನ್ಯಾಯಾಲಯ ಗುಂಡ್ಲುಪೇಟೆಯವರು ನ್ಯಾಯಾಲಯಕ್ಕೆ ತೆರಳಬೇಕಾಗಿರೋದ್ರಿಂದ ದಯಮಾಡಿ ಎಲ್ಲರೂ ಬೀಳ್ಕೊಡ್ಬೇಕಂತೇಳಿ ಈ ಕಾರ್ಯಕ್ರಮ ಮೂಲಕ ಕಾನೂನು ರೀತಿಯ ಅತ್ಯಂತ ಕಡ್ಡಾಯವಾಗಿ ಒಬ್ಬ ವ್ಯಕ್ತಿಯನ್ನು ಸಂಪೂರ್ಣ ಸಮಯ ಆ ಮಗುವಿನ ಸಂರಕ್ಷಣೆಗೋಸ್ಕರ ಜೊತೆಗಿರಬೇಕು. ಅಂದರೆ 5 ಮಕ್ಕಳಿಗೆ ಒಬ್ಬ ವ್ಯಕ್ತಿ, 5 ಜನ ಗಂಡು ಮಕ್ಕಳಾದ್ರೆ ಪುರುಷನೇ ಅವರ ಜೊತೆಗೆ ಒಬ್ಬನಿರಬೇಕು, ಹೆಣ್ಣು ಮಕ್ಕಳಾದ್ರೆ ಮಹಿಳೆಯೇ ಇರಬೇಕು. ಇನ್ ಕೇಸು ಗಂಡು ಮಕ್ಕಳಾದ್ರೆ ಮಕ್ಕಳ ಒಪ್ಪಿಗೆ ಇದ್ದರೆ ಇರಬಹುದು, ಇಲ್ಲ ಅಂತ ಹೇಳಿ ಆದ್ರೆ ಹೆಣ್ಣು ಮಕ್ಕಳಾದ್ರೆ ಮಕ್ಕಳ ಒಪ್ಪಿಗೆ ಇದ್ದರೂ ಕೂಡ ಪುರುಷರು ಮಕ್ಕಳ ಜೊತೆಗೆ ಇರುವಾಗಿಲ್ಲ. ಈ ವ್ಯಕ್ತಿ ಫುಲ್ ಟೈಮ್ ಈ ಮಕ್ಕಳ ಜೊತೆಗೆ ಇರಬೇಕು. ಆ ಮಕ್ಕಳ ಜೊತೆಗೆ ಇದ್ದುಕೊಂಡು ಆ ಮಕ್ಕಳ ಪ್ರತಿ ಒಂದೊಂದು ಅಂಶಗಳಿಗೂ ಕೂಡ ಆತ ಜವಾಬ್ದಾರಿಯಾಗ್ತದೆ. ಆ ಮಕ್ಕಳಿಗೆ ಏನಾದರೂ ಅಪಾಯ ಸಂಭವಿಸಿದರೆ, ಆ ಮಕ್ಕಳ 20% ಅಮೌಂಟ್ ಅನ್ನು ಕಟ್ಟದಿದ್ದರೆ, ಆ ಮಗು ಶಾಲೆಗೆ ಹೋಗದಿದ್ದರೆ, ಆ ಮಗುವಿನ ಶಾರೀರಿಕ ಮಾನಸಿಕವಾದಂತಹ ತೊಂದರೆಗೊಳಗಾದರೆ
ಖಂಡಿತವಾಗಿಯೂ ಈತ ಜವಾಬ್ದಾರಿ ಆಗ್ತಾನೆ. ಜೊತೆಗೆ ಉಳಿದ ವ್ಯಕ್ತಿಗಳು ಯಾರೆಲ್ಲ ಆಕ್ಟಿವಿಟಿಗೆ ಸಪೋರ್ಟ್ ಮಾಡಿದ್ರು ಅವರೆಲ್ಲರೂ ಜವಾಬ್ದಾರಿ. ಇದು ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ಪಾಲನೆ ಆಗ್ತಾ ಇದೆಯೋ ಈಗಲೂ ಆಲೋಚನೆ ಮಾಡಿ. ಸೊ ಇದನ್ನೊಮ್ಮೆ ನಮ್ಮ PDS ದಯವಿಟ್ಟು ಗಮನಕ್ಕೆ ತರಬೇಕು. ಈಗ ನಾನು ಚೈಲ್ಡ್ ಲೇಬರ್ ಬಗ್ಗೆ ನಿಮಗೆ ಅಷ್ಟು ಹೇಳಿದೆ. ನೆಕ್ಸ್ಟ್ ನಾವು ಸ್ವಲ್ಪ ಕಿಶೋರ ಕಾರ್ಮಿಕರ ಕಡೆಗೆ ಬರೋಣ. ಕಿಶೋರ ಕಾರ್ಮಿಕರು ಅಂದ್ರೆ 2016ರಲ್ಲಿ ನಾನು ಹೇಳಿದ ಹೊಸ ಕಾನೂನಿನಲ್ಲಿ ತಿದ್ದುಪಡಿಯನ್ನು ತಂದರು. ಏನಂತ ತಿದ್ದುಪಡಿಯನ್ನು ತಂದರು ಅಂದ್ರೆ 14 ವಯಸ್ಸಿನಿಂದ 14 ವಯಸ್ಸು ಪೂರ್ತಿಯಾಗುವವರೆಗೆ ಮಗು, 14 ವಯಸ್ಸಿನಿಂದ 18 ವಯಸ್ಸಿನವರೆಗೆ ಇರುವಂತಹ ಕಿಶೋರರು ಕೆಲವೊಂದು ಕ್ಷೇತ್ರಗಳಲ್ಲಿ ಕೆಲಸ ಮಾಡಬಹುದು. ಕೆಲವೊಂದು ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಹಾಗೆ ನೆನಪಿರಲಿ. ರೂಲ್ 3D ಅಡಿಯಲ್ಲಿ CLPRA ರೂಲ್ 3D ಅಡಿಯಲ್ಲಿ 3 ವಿಂಗಡಿಸಿದೆ. ಅಪಾಯಕಾರಿ ಕ್ಷೇತ್ರಗಳು, ಅಪಾಯ ರಹಿತ ಕ್ಷೇತ್ರ. ಅಪಾಯಕಾರಿ ಕ್ಷೇತ್ರಗಳನ್ನು ಗುರುತಿಸಿ ಆಜ್ಞೆಯನ್ನು ಹೊರಡಿಸುವಂತ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇಲ್ಲ. ಇದಕ್ಕೋಸ್ಕರ ರಚಿತವಾಗಿರುವ ವಿಶೇಷವಾದಂತಹ ಸಮಿತಿಯು ಕೇಂದ್ರ ಸರ್ಕಾರದಲ್ಲಿ ಇದೆ. 2017ರಲ್ಲಿ ಆರಂಭಗೊಂಡು 2021ರಲ್ಲಿ ತಿದ್ದುಪಡಿ ಮಾಡಿರುವಂತಹ ಕಾನೂನಿನ ಪ್ರಕಾರ 3 ವಿಭಾಗಗಳನ್ನಾಗಿ ಅಪಾಯಕಾರಿ ಕ್ಷೇತ್ರಗಳನ್ನು ವಿಂಗಡಿಸಿದ್ದಾರೆ. ಸೆಕ್ಷನ್ ಎ ಅಡಿಯಲ್ಲಿ 15 ಕ್ಷೇತ್ರಗಳು. ಸೆಕ್ಷನ್ ಬಿ ಅಡಿಯಲ್ಲಿ 34 ಕ್ಷೇತ್ರಗಳು. ಸೆಕ್ಷನ್ ಸಿ ಅಡಿಯಲ್ಲಿ 58 ಕ್ಷೇತ್ರ. 15, 34, 58 ಕ್ಷೇತ್ರಗಳನ್ನು ಬಹಳ ಸ್ಪಷ್ಟವಾಗಿ ಎಷ್ಟು ಕ್ಲಿಯರ್ ಆಗಿದೆ ಅಂತ ಹೇಳಿದ್ರೆ ನೀವು ಅದನ್ನು ಓದಿ ನೋಡ್ಬೇಕು. ಆಗ ನಿಮಗೆ ಗೊತ್ತಾಗ್ತದೆ ಈಸಿಯಾಗಿ. ಒಬ್ಬರು ಟ್ರಾನ್ಸ್ಲೇಟರ್ ಬೇಡ, ಬೇರೊಬ್ಬ ವ್ಯಕ್ತಿ ನಿಮಗೆ ಎಕ್ಸ್ಪ್ಲೈನ್ ಮಾಡುವ ಅಗತ್ಯ ಇಲ್ಲ. ಕ್ಲಿಯರ್ ಆಗಿದೆ ಅಷ್ಟು ಸ್ಪಷ್ಟವಾಗಿ ಆ ಸೆಕ್ಷನ್ಸ್ಗಳಲ್ಲಿ ಏನು ಅಪಾಯಕಾರಿ, ಏನು ಅಪಾಯ ರಹಿತ. ನಾನಿಲ್ಲೇ ನಮ್ಮ PD ಸಾಹೇಬರಿದ್ದಾರೆ, ಅದರಿಂದ ಅದೇ ಉದಾಹರಣೆ ತೆಗೆದು ಹೇಳಿದೆ. ಬೀದಿ ಬದಿಯಲ್ಲಿ ಈ ಎಂತದ್ದು ಈ ಪಾನಿಪುರಿ ಮತ್ತೆ ತಿಂಡಿ ತಿನಿಸುಗಳನ್ನ ಇಟ್ಟುಕೊಂಡು ವ್ಯಾಪಾರ ಮಾಡ್ತಾರಲ್ಲ, ಅದು ಅಪಾಯಕಾರಿ, ಅಪಾಯ ರಹಿತ? ಅಪಾಯಕಾರಿ. ಹೋಟೆಲ್ಗಳು ಅಪಾಯಕಾರಿ. ಡಾಬಾ ಅಪಾಯಕಾರಿ. ನಾವು ಇಲ್ಲಿ ಒಂದು ರೈಡ್ ಮಾಡಿ ಹೋಟೆಲ್ನಿಂದ ಮಕ್ಕಳನ್ನು ರಕ್ಷಿಸಿ, ನಾನು ಯಾರನ್ನು ದೂರುವುದಲ್ಲ, ತಪ್ಪಾಗಿ ತಿಳ್ಕೊಳ್ಬಾರ್ದು ದಯವಿಟ್ಟು. ನನಗೆ ಅಂಥದ್ದೊಂದು ಇಷ್ಟನೂ ಇಲ್ಲ. ವಿಷಯ ಇಷ್ಟ ಇರುವುದು, ಒಂದು ಹೋಟೆಲ್ನಿಂದ ಒಂದು ಮಗುವನ್ನು ರಕ್ಷಣೆ ಮಾಡಿದ್ರು, ಕಿಶೋರ ಕಾರ್ಮಿಕ ರಕ್ಷಣೆ ಮಾಡಿ ಖಡಕ್ ಆಗಿ FIR ಆಗಿದೆ. ಸೆಕ್ಷನ್ IPC 374, JJ ಆಕ್ಟ್ 79. ಒಮ್ಮೆ ನನಗೆ ನೆನಪಿಸಿ JJ ಆಕ್ಟ್ 79 ಏನಿರುತ್ತೆ ಅಂತ ಸ್ಪಷ್ಟಪಡಿಸ್ತೇನೆ ಆಮೇಲೆ. JJ ಆಕ್ಟ್ 79, IPC 374, BNS 146, JJ ಆಕ್ಟ್ 79, JJ ಆಕ್ಟ್ 75, CLPRA 1986 ಸೆಕ್ಷನ್ 3, CALPRA 2016 ಅಂಡರ್ ಸೆಕ್ಷನ್ 14(1)A. ನಾನು ರಿಪೀಟ್ ಮಾಡಬೇಕಂದ್ರೆ ರಿಪೀಟ್ ಮಾಡ್ತೇನೆ, ಬರ್ಕೊಂಡು ನಿಮಗೆ ವಿಡಿಯೋಗಳಾದ ಕಾರಣ ಗೊತ್ತಿರೋದು ರಿಪೀಟ್ ಮಾಡ್ತೇನೆ. IPC 374, IPC 1860 ಸೆಕ್ಷನ್ 374, BNS 2023 ಸೆಕ್ಷನ್ 146, JJ ಆಕ್ಟ್ 2015 ಅಂಡರ್ ಸೆಕ್ಷನ್ 75 ಮತ್ತು 79, CLPRA 1986 ಸೆಕ್ಷನ್ 3, CALPRA 2016 ಸೆಕ್ಷನ್ 14(1)A. ಇಷ್ಟು ಕಾನೂನಿನಡಿಯಲ್ಲಿ FIR ಮಾಡಿದೆ. ಖಡಕ್ಕಾಗಿ, ಸ್ಪಷ್ಟವಾಗಿ, ನಿಖರವಾಗಿ, ಬಹಳ ಸೂಕ್ಷ್ಮವಾಗಿ ಎಲ್ಲ ಅಂಶಗಳು ಒಳಗೊಂಡಿದೆ. ಆದರೆ ಇಲ್ಲಿ ಮಾಡಿದಂತ ಅಧಿಕಾರಿಗಳನ್ನು ಮೇಲಧಿಕಾರಿಗಳು ಫೋನ್ ಮಾಡಿ ಕೇಳಿದ್ದಾರೆ, ಹೋಟೆಲಲ್ಲಿ ಕೆಲಸ ಮಾಡದಿರುವವರನ್ನು ಯಾಕಪ್ಪ ನೀವು FIR ಹಾಕಲಿಕ್ಕೆ? ಅದು ಹೇಗೆ ಅಪಾಯಕಾರಿ ಕ್ಷೇತ್ರ ಆಗ್ತದೆ? ಅಪಾಯಕಾರಿ ಕ್ಷೇತ್ರ ಆಗ್ತದೆ ಅಂತ ಸ್ಪಷ್ಟವಾಗಿ ಇಲ್ಲಿ ನಮೂದಿಸಿದ್ದಾರೆ. ಇದಕ್ಕಿಂತ ಹೆಚ್ಚು ನಿಮಗೆ ಹೇಳ್ಬೇಕು. ನಾನು ಅದಕ್ಕೆ PDOಗಳಲ್ಲಿ ದಯವಿಟ್ಟು ನಾನು ಕೇಳಿಕೊಳ್ಳುವ ಒಂದು ರಿಕ್ವೆಸ್ಟ್ ಏನಂದ್ರೆ, ಡೋಂಟ್ ಬಾದರ್ ಅಬೌಟ್ ಇಟ್, ಬಿ ಇನ್ ದ ಫಾರ್ಮ್ ವಿತಿನ್ ದಿ ಫ್ರೇಮ್ವರ್ಕ್ ಆಫ್ ಆಕ್ಟ್. ನೀವು ಇರಬೇಕಾದಷ್ಟೇ ಕಾನೂನಿನ ಚೌಕಟ್ಟಲ್ಲಿ ಮಾತ್ರ ಕೆಲಸ. ಕಾನೂನು ಬಿಟ್ಟು ಏನೂ ಮಾಡೋದು ಬೇಡ. ಕಾನೂನಿನ ಚೌಕಟ್ಟಲ್ಲಿ ಏನು ಹೇಳ್ತದೋ ಆ 7 ಅಂಶಗಳಿಗೆ ಒತ್ತು ಕೊಟ್ಟು ಅದರ ಪ್ರಕಾರ ಮಾತ್ರ ಕೆಲಸ ಮಾಡಿದರೆ ಖಂಡಿತವಾಗಿ ನಿಮ್ಮ ಪಂಚಾಯತ್ಗಳನ್ನು ನಿರ್ದಿಷ್ಟ ಸಮಯದ ಒಳಗಾಗಿ ನಮಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಾಲ್ಯ ವಿವಾಹ ನಿರ್ಮೂಲನೆ ಮಾಡಲಿಕ್ಕಾಗದಿದ್ರು ಬಾಲ ಕಾರ್ಮಿಕತೆ ನಿರ್ಮೂಲನೆ ಮಾಡೋದು ಖಂಡಿತವಾಗಿ.
ಬಾಲ್ಯ ವಿವಾಹ ಅನೇಕ ಏನ್ ಹೇಳೋದು ಕಸ್ಟಮ್ಸ್, ಟ್ರೆಡಿಷನ್ಸ್, ನಾರ್ಮ್ಸ್ ಎಲ್ಲ ಇದೆ ಅದರಲ್ಲಿ. ಅದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಆದ್ರೆ ಬಾಲಕಾರ್ಮಿಕರನ್ನಾದ್ರೂ ಖಂಡಿತವಾಗಿ ನಮ್ಮ ಪಂಚಾಯತ್ಗಳಿಂದ ನಿರ್ಮೂಲನೆ ಮಾಡಲು ಆಗ್ತದೆ ಎಂಬುದಕ್ಕೆ ಎರಡು ಮಾತ್ರ ಖಂಡಿತವಾಗಿ ಅದು ಆಗ್ತದೆ. ಸೊ ನಾವು ಕಾನೂನು ಒಳಗಡೆ ನಿಂತುಕೊಂಡು ಮಾತ್ರ ಕೆಲಸ, ಅಂದ್ರೆ ಹೊರಗಡೆ ಬರುತ್ತೇ ಬೇಡ, ನಾವು ಅಲ್ಲೇ ನಿಂತುಕೊಂಡು ನಾವು ಕೆಲಸ ಮಾಡಿದ್ರೆ ಸಾಕು. ಸೊ ಈಗ 14ರಿಂದ 18 ವಯಸ್ಸಿನ ಒಳಗಡೆ ಇರುವಂತಹ ಬಾಲಕಾರ್ಮಿಕರು, ಕಿಶೋರ ಕಾರ್ಮಿಕರು ಇಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡಬಾರದು. ಇನ್ನು ಕೆಲಸ ಮಾಡಬಹುದಾದ್ದು ಅಪಾಯ ರಹಿತ ಕ್ಷೇತ್ರ. ನಿಮಗೊಂದು ಪ್ರಶ್ನೆ, ಹೂ ತೋಟ ಇದೆಯಲ್ಲ, ಹೂವಿನ ತೋಟ, ಹೂವಿನ ತೋಟದಲ್ಲಿ ಮಕ್ಕಳು ಕೆಲಸ, ಕಿಶೋರ ಕಾರ್ಮಿಕರು ಕೆಲಸ ಮಾಡಬಹುದು? ನಿಮಗೆ ಗೊತ್ತಿರುವ ಅರಿವಿನ ಪ್ರಕಾರ ಕಿಶೋರ ಕಾರ್ಮಿಕರು ಹೂ ತೋಟದಲ್ಲಿ ಹೂ ಕೀಳುವುದು, ಗಿಡ ನಡುವುದು, ಬೀಜ ಬಿತ್ತುವುದು ಕೆಲಸ ಮಾಡಬಹುದು. ಏನಾದ್ರೂ ಐಡಿಯಾ ಇದೆಯಾ? ಇಲ್ಲ ಅಂದ್ರೆ ಪರವಾಗಿಲ್ಲ. ಹೂವಿನ ತೋಟದಲ್ಲಿ ಮಕ್ಕಳು ಕೆಲಸ ಮಾಡಬಹುದು. ಆದರೆ ಒಂದು ಕಂಡೀಷನ್ ಇದೆ. ಕಂಡೀಷನ್ ಇಷ್ಟೇ, ಯಾವಾಗ ರಾಸಾಯನಿಕವನ್ನು ಸಿಂಪಡಿಸುತ್ತಾರೆ, ರಾಸಾಯನಿಕ ಗೊಬ್ಬರವನ್ನು ಹಾಕ್ತಾರೆ, ಆ ದಿನದಿಂದ ಮುಂದಿನ 7 ದಿನಗಳವರೆಗೆ ಅದನ್ನು ಅಪಾಯಕಾರಿ ಕ್ಷೇತ್ರ ಎಂದು ಹೇಳಲಾಗಿದೆ. ಅರ್ಥ ಆಯ್ತಾ? ಯಾವಾಗ ರಾಸಾಯನಿಕ ಸಿಂಪಡಿಸ್ತಾರೆ ಅಲ್ಲಿಂದ 7 ದಿನಗಳವರೆಗೆ ಅದು ಅಪಾಯಕಾರಿ ಕ್ಷೇತ್ರ. ಬಿಟ್ರೆ ಪರವಾಗಿಲ್ಲ. ಹಾಗಂತ ಹೇಳಿಕೊಂಡು ಕಿಶೋರ ಕಾರ್ಮಿಕರಿಗೆ ಅಪಾಯ ರಹಿತ ಕ್ಷೇತ್ರದ ಮನಸ್ಸೋ ಇಚ್ಛೆ ಕೆಲಸ ಮಾಡುವಾಗೆ ಇಲ್ಲ. ಸೆಕ್ಷನ್ 3 ರೂಲಿನಲ್ಲಿ, ಆಕ್ಟ್ ಅಲ್ಲ ರೂಲ್, ಸೆಕ್ಷನ್ 3, 7, 8, 9, 11, 13 ಈಸಿ ಇದೆ, ನೆನಪಲ್ಲಿ ಇಟ್ಟುಕೊಳ್ಳಿಕ್ಕೆ. ಸೆಕ್ಷನ್ 3, 7, 9, 11, 13 ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಕಿಶೋರ ಕಾರ್ಮಿಕನೋರ್ವನನ್ನು ಕೆಲಸಕ್ಕೆ ಇಟ್ಟುಕೊಳ್ಳಬೇಕಾದರೆ ಕಡಾಖಂಡಿತವಾಗಿಯೂ ಆ ವ್ಯಕ್ತಿ ಪಾಲಿಸಿರಬೇಕಾದಂತಹ ನಿಬಂಧನೆಗಳನ್ನು ಏನು ಅಂತ ಹೇಳ್ತಾರೆ. ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಸ್ವಲ್ಪ ಚಂಚಲತೆ ಇಲ್ಲದೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಚಾಮರಾಜನಗರದಲ್ಲಿ, ಇಡೀ ಚಾಮರಾಜ ಜಿಲ್ಲೆಯಲ್ಲಿ ಎಲ್ಲಿ ಎಲ್ಲ ಕಿಶೋರ ಕಾರ್ಮಿಕರನ್ನು ಕೆಲಸಕ್ಕೆ ಇಟ್ಟುಕೊಂಡು ಕೆಲಸ ಮಾಡ್ತಾರೋ ಅವರು ಯಾರು ಒಬ್ಬರು 99.99% ಮಾಲೀಕರು ಕೂಡ ಇದರಲ್ಲಿರುವ ಕಾನೂನುಗಳನ್ನು ಪಾಲಿಸದೇನೆ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ. ಖಂಡಿತ. ಈಗ ಕಾನೂನುಗಳೇನಂತ ನೋಡೋಣ. ಸೆಕ್ಷನ್ 3, 7, 9, 11, 13 ಈ ವ್ಯಕ್ತಿಗಳ ಕೆಲಸಕ್ಕೆ ಇಟ್ಟುಕೊಳ್ಳಬೇಕಿದ್ರೆ ಪ್ರಮುಖವಾಗಿ ಮಗು ಒಂದು 5 ಗಂಟೆಗಳ ಕಾಲ ಕೆಲಸ ಮಾಡಬೇಕು. 3 ಗಂಟೆ ಕೆಲಸ ಮಾಡಿದ ನಂತರ 1 ಗಂಟೆ ಆ ಮಗುಗೆ ರೆಸ್ಟ್ ಕೊಡಬೇಕು. ಕರೆಕ್ಟ್ ಆಗಿ ಯಾವ 3 ಗಂಟೆ ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ. 3 ಗಂಟೆ ಆದ ತಕ್ಷಣ ಸ್ಟಾಪ್, ನಿನ್ ಕೆಲಸ ಹೋಗಿ ರೆಸ್ಟ್ ತಗೊಂಡಾಗೋದು ಅಂತೇಳಿ ಯಾರು ಇರ್ತಾ ಇದ್ದಾರೆ? ಆಯ್ತಾ? 1 ಗಂಟೆ ರೆಸ್ಟ್ ಕೊಡಬೇಕು, ನಡೀತಾ ಇದೆ. ನೆಕ್ಸ್ಟ್ ಪುನಃ 2 ಗಂಟೆಗಳ ಕಾಲ ಕೆಲಸ, ಒಟ್ಟಿಗೆ 5 ಗಂಟೆಗಳ ಕಾಲ ಕೆಲಸ ಮಾಡುವುದು. ಅದಕ್ಕಿಂತ ಹೆಚ್ಚಿಗೆ ಕೆಲಸ ಮಾಡಿದರೆ ಅಪರಾಧ. ಒಂದು. ಎರಡನೆಯದಾಗಿ, ಒಂದು ಮಗು 2 ಕಡೆಯಲ್ಲಿ ಕೆಲಸ ಮಾಡುವಾಗೆ ಇಲ್ಲ. ಅಂದ್ರೆ ಬೆಳಿಗ್ಗೆ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೆ ಒಂದು ಕಡೆ, ಅಂದ್ರೆ ಅವನು 5 ಗಂಟೆ ಕರೆಕ್ಟ್ ಆಗಿ ನೋಡ್ತಾನೆ ಅಂತ ಪಾಲಿಸುವ ವ್ಯಕ್ತಿ ಅಂತ ಇಟ್ಕೊಳ್ಳಿ. ಬೆಳಿಗ್ಗೆ 3 ಗಂಟೆ ಕೆಲಸ ಮಾಡಿದ, 1 ಗಂಟೆ ರೆಸ್ಟ್ ಕೊಟ್ಟ, ನಂತರ ಹೋಗಿ 2 ಗಂಟೆ ಕೆಲಸ ಮಾಡಿದ, ಸ್ಟಾಪ್ ಮಾಡು ನೀನು ಹೋಗು ಅಂತ ಕಳಿಸಿದ. ಆ ಮಗು ಅಲ್ಲಿಂದ ಹೋಗಿ ಬೇರೊಂದು ಕಡೆಯಲ್ಲಿ ಕೆಲಸ ಮಾಡುವಾಗೆ ಇಲ್ಲ. ಅದು ಹೇಗೆ ಗೊತ್ತಾಗ್ತದೆ ನಿಮಗೆ? ಇವನು ಅವನ ಹತ್ರ ಕೇಳಿ ತಿಳ್ಕೊಂಡಿರ್ತಾನ, ನೀನ್ ಇಲ್ಲಿಂದ ಕೆಲಸ ಮುಗಿಸಿ ಹೋದ ಮೇಲೆ ಬೇರೆ ಎಲ್ಲಿಯಾದ್ರೂ ಕೆಲಸ ಮಾಡ್ತಿದ್ಯೇನೋ ಪುಟ್ಟ, ನೀನು ಮಾಡಬಾರ್ದಾಯ್ತಾ ಅಂತೇಳಿ ಮುರುಗಿಕೊಂಡು ಹೋಗಿ ಕೆಲಸ ಮಾಡಿ ಮತ್ತೆ ಅವನು ಮನೆ ಕಳಿಸ್ತಾನ? ಯಾರೂ ಅದನ್ನು ಮಾಡುದಿಲ್ಲ. ಸೊ ಅದಕ್ಕೋಸ್ಕರ 3 ರಿಂದ 5 ಗಂಟೆವರೆಗೆ, 5 ಗಂಟೆ ಒಳಗೆ ಕೆಲಸ ಮಾಡಬೇಕಾದ ಕಿಶೋರ ಕಾರ್ಮಿಕ ನೋಡುವನು 2 ಕಡೆಗಳಲ್ಲಿ ಯಾವುದೇ ಕಾರಣಕ್ಕೋಸ್ಕರ ಕೆಲಸ ಮಾಡುವಾಗ ಇಲ್ಲ. ನೆಕ್ಸ್ಟ್, ಮಿನಿಮಮ್ ವೇಜಸ್ ಅಂತ 1948 ಸೆಕ್ಷನ್ 19ರ ಅಡಿಯಲ್ಲಿ, 27ರ ಅಡಿಯಲ್ಲಿ, 199ರ ಅಡಿಯಲ್ಲಿ, 27, 19, 199 ಇಷ್ಟರ ಅಡಿಯಲ್ಲಿ ಮಿನಿಮಮ್ ವೇಜಸ್ ಅನ್ನು ಈ ಮಕ್ಕಳಿಗೆ, ಕಿಶೋರ ಕಾರ್ಮಿಕರಿಗೆ ವಿಶೇಷವಾಗಿ ಕೊಡಬೇಕು ಅಂತ ಇದೆ. ಎಷ್ಟು ಮಿನಿಮಮ್ ವೇಜಸ್? ಅದರಲ್ಲಿ ಡಿವಿಷನ್ ಝೋನ್ ಮಾಡಿದ್ದಾರೆ, 1, 2, 3 ಅಂತ ಝೋನ್ ಮಾಡಿದ್ದಾರೆ. ನನಗೆ ಇಲ್ಲಿ ಅದು ಗೊತ್ತಿಲ್ಲ, ನಾನಂತೂ ಹೇಳ್ತೇನೆ, ಖಂಡಿತವಾಗಿ ಅದು 500ಕ್ಕಿಂತ ಮೇಲೆ ಇರ್ತದೆ. ಎಷ್ಟು ಜನರು ಈ ಮಗುವನ್ನು 3 ರಿಂದ 5 ಗಂಟೆಗಳ ಕಾಲ ಕೆಲಸ ಮಾಡಿಕೊಂಡು ಇವನಿಗೆ ಅಷ್ಟು ಸಂಬಳವನ್ನು ಕೊಡುತ್ತಾರೆ? ನೆಕ್ಸ್ಟ್, ಅದು ಇನ್ನೊಂದು ಪ್ರಮುಖವಾದಂತಹ ಅಂಶ. ನೆಕ್ಸ್ಟ್, ಈ ಮಗುವಿಗೆ ಸಂಬಂಧಪಟ್ಟಂತಹ ಸಮಗ್ರ ಮತ್ತು ಸಂಪೂರ್ಣವಾದ ಮಾಹಿತಿಯನ್ನು ಅವನು ಬರೆದು ಸೈನ್ ಹಾಕಿ ಅವನ ಹೋಟೆಲ್ನ ಸೀಲ್ ಹಾಕಿ ಅಲ್ಲಿ ರೆಡಿಯಾಗಿ ಇಟ್ಟುಕೊಂಡಿರ್ಬೇಕು.
ಎಷ್ಟು ಜನರು ಅಲ್ಲಿ ನೀವು ಹೋಗಿ ಯಾವ್ದಾದ್ರು ಕಿಶೋರ ಕಾರ್ಮಿಕರನ್ನ ರಕ್ಷಣೆ ಮಾಡಿ ಹೇಳಿ ಆ ಮಗುವಿನ ಸಂಬಂಧಪಟ್ಟ ಮಾಹಿತಿ ಕೊಡಪ್ಪ ಅಂದ್ರೆ ಒಬ್ಬನ ಕೈಯಲ್ಲ ಅದನ್ನ ನಾನು ಇಷ್ಟರವರೆಗೆ ಕೇಳಿದೆಲ್ಲ ಸರ್ ಇಲ್ಲ ಅಲ್ಲ, ಒಬ್ಬರ ಕೈಯಲ್ಲಿ ಇರುವುದಿಲ್ಲ. ಬಿಡಿ ಆಧಾರ್ ಕಾರ್ಡ್ ಕೊಡಪ್ಪ ಅಂದ್ರೆ ಸರ್ ನಾನು ಯಾಕೆ ಅವನ ಆಧಾರ್ ಕಾರ್ಡ್ ಇಟ್ಕೊಳ್ಬೇಕು, ನಮಗೆ ಅದರ ಅಗತ್ಯ ಏನಿದೆ. ಸರಿ ಸ್ಕೂಲ್ ಸರ್ಟಿಫಿಕೇಟ್ ಕೊಡಪ್ಪ ಅಂದ್ರೆ ನಮಗೆ ಬೇರೆ ಕೆಲಸ ಇದ್ದು ಅವನನ್ನ ಇಲ್ಲಿ ಸ್ಕೂಲ್ ಸರ್ಟಿಫಿಕೇಟ್ ನೋಡಿಸ್ಬಿಟ್ಟು ನಾವು ಕೆಲಸ ಇಟ್ಕೊಂಡಿದ್ದೇವಾ ಅಂತ. ಸೊ ಯಾವ ದಾಖಲೆಗಳು ಅವರ ಕೈಯಲ್ಲಿ ರಿಜಿಸ್ಟರ್ ಅಂತೂ ಮೇಂಟೈನ್ ಮಾಡಿ. ಇನ್ನು ವಾರದಲ್ಲಿ ಒಂದು ದಿವಸ ರಜೆಯನ್ನು ಕಡ್ಡಾಯವಾಗಿ ಕೊಟ್ಟಿರಬೇಕು. ಅದು ಇಲ್ಲಿ ಶುಕ್ರವಾರ ಕೊಟ್ಟರು ಅಂದ್ರೆ ಮುಂದೆ 3 ತಿಂಗಳವರೆಗೆ ಯಾವುದೇ ಕಾರಣಕ್ಕೋಸ್ಕರ ಅದನ್ನು ಗುರುವಾರ ರಜೆ ಕೊಡುವಾಗಿಲ್ಲ. 3 ತಿಂಗಳು ನಿರಂತರವಾಗಿ ಒಂದೇ ದಿನದಲ್ಲಿಯೇ ರಜೆ ಕೊಟ್ಟಿರಬೇಕು. ಶುಕ್ರವಾರ ಬಿಟ್ಟು ಈ ವಾರದಲ್ಲಿ ಶುಕ್ರವಾರ, ಮುಂದಿನ ವಾರದಲ್ಲಿ ಭಾನುವಾರ, ನೆಕ್ಸ್ಟ್ ವಾರದಲ್ಲಿ ಸೋಮವಾರ, ಅಂದ್ರೆ ಅವನ ಅಗತ್ಯಕ್ಕೆ ಅನುಗುಣವಾಗಿ ದಿನಗಳನ್ನು ಬದಲಾಯಿಸುವಾಗೆ ಇಲ್ಲ. 3 ತಿಂಗಳವರೆಗೆ ಪ್ರತಿ 3 ತಿಂಗಳಿಗೆ 1 ಸಾರಿ ಬೇಕಿದ್ರೆ ಬದಲಾಯಿಸಿಕೊಳ್ಳಿ. ನೆಕ್ಸ್ಟ್ ಜಿಲ್ಲಾ ದಂಡಾಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟು ಜಿಲ್ಲಾ ದಂಡಾಧಿಕಾರಿಗಳಿಂದ ಇಂಥ ಕೆಲಸಗಳನ್ನು ಮಾತ್ರ ನಾನು ಮಾಡಿಸ್ತಾ ಇದ್ದೇನೆ ಎಂದು ಬರವಣಿಗೆಯಲ್ಲಿ ಪರ್ಮಿಷನ್ ಅನ್ನು ತೆಗೆದುಕೊಂಡು ಬರವಣಿಗೆಯಲ್ಲಿ ಪರ್ಮಿಷನ್ ತಗೊಂಡು ಇಂಥ ಕೆಲಸಗಳನ್ನು ಮಾಡ್ತಾ ಇದ್ದೇನೆ ಆ ಕೆಲಸದ ಪಟ್ಟಿಯನ್ನು ಮಗುವಿಗೆ ಕೊಡಬೇಕು. ಅಂದ್ರೆ ಈ ಒಂದು ಹೋಟೆಲ್ ಅಲ್ಲಿ ಮಗು ಕೆಲಸ ಮಾಡ್ತಾ ಇದ್ದಾನೆ 3 ಗಂಟೆ, ಅವನು ಕಿಚನಿಗೆ ಹೋದರೆ ಅಪಾಯಕಾರಿ, ಕಿಚನಿಗೆ ಹೋಗಲೇಬಾರದು. ಒಂದು ಮಗು ಹೋಟೆಲ್ನ ಈ ಅಂತದ್ದು ಸರ್ವಿಸ್ ಕೊಡ್ಬೋದು, ಆ ಸರ್ವಿಸ್ ಮಾತ್ರ ಕೊಟ್ಟುಕೊಂಡು ಆ ಮಗು ಇರ್ತಾನೆ, ಒಳಗೆ ಹೋಗುದಿಲ್ವಾ, ಕಿಚನ್ ಒಳಗೆ ಹೋಗುದಿಲ್ವಾ? ಖಂಡಿತವಾಗಿ ಹೋಗ್ತಾನೆ. ಅಲ್ಲಿ ಕುದಿಯುವ ಎಣ್ಣೆ ಇರುತ್ತದೆ, ಉರಿಯುವ ಬೆಂಕಿ ಇರುತ್ತದೆ. ಸೊ ಯಾವುದೇ ಕಾರಣಕ್ಕೋಸ್ಕರ ಅವನ ಹೋಟೆಲ್ ಒಳಗಡೆ ಹೋಗುವಾಗಿಲ್ಲ. ಸೊ ಆ ಮಗು ಇಲ್ಲೇ ಇದ್ದುಕೊಂಡು ಕೆಲಸ ಮಾಡುವುದಾದರೂ ಕೂಡ ಅವನು ಏನೇನು ಕೆಲಸಗಳನ್ನು ಮಾಡಬೇಕು ಎಂದು ಬರವಣಿಗೆ ಮುಖಾಂತರ ದಂಡಾಧಿಕಾರಿಗಳಿಗೆ ನೀಡಿ ದಂಡಾಧಿಕಾರಿಗಳು ಕೊಟ್ಟ ಪರವಾನಗಿ ಪತ್ರವನ್ನು ಹೋಟೆಲಲ್ಲಿ ಇಟ್ಟುಕೊಂಡಿರಬೇಕು. ಎಷ್ಟು ಜನ ಇಟ್ಟುಕೊಂಡಿದ್ದಾರೆ ಮೇಡಮ್ ನಮ್ಮಲ್ಲಿ? ಯಾರಾದರೂ ಒಬ್ಬರು ಇಲ್ಲ. ಸೊ ಕಿಶೋರ ಕಾರ್ಮಿಕರದ ಅವಸ್ಥೆ ಇದೆ. ನೆಕ್ಸ್ಟ್, ಕಿಶೋರ ಕಾರ್ಮಿಕರು ಶಾಲೆಗೆ ಹೋಗುವ ಸಮಯದಲ್ಲಿ, ಅಂದ್ರೆ ಶಾಲೆಗೆ ಹೋಗುವ ಸಮಯದ ಜೊತೆಗೆ 7ರಿಂದ ಬೆಳಿಗ್ಗೆ 8 ಗಂಟೆ, ನಾನು ಆರ್ಟಿಸ್ಟ್ಗಳ ವಿಷಯ ಹೇಳಿದಾಗ ಅದೇ ರೀತಿಯಲ್ಲಿ ಆ ಸಮಯದಲ್ಲಿ ಕೆಲಸ ಮಾಡುವಾಗಿಲ್ಲ. ಶಾಲೆಗೆ ಅವನ ಶಾಲೆಗೆ ಹೋಗುವ ವಿಷಯವನ್ನು ತಡೆಗಟ್ಟುವಾಗಿಲ್ಲ. ಅವನು ಶಾಲೆಗೆ ಹೋಗ್ತಾ ಇದ್ದಾರೆ ಅಂತ ನೋಡಬೇಕು. ಇನ್ನು ಶಾಲೆಗೆ ಹೋಗದ ವಿದ್ಯಾರ್ಥಿಗಳನ್ನು ನಾವು ಇಟ್ಟುಕೊಂಡಿದ್ದೇವೆ ಸರ್. ಅವನ 14 ಕಳೆದಿದೆ, ನಾವು ಶಾಲೆಗೆ ಹೋಗದ ವಿದ್ಯಾರ್ಥಿಗಳು ಇದ್ದಾರೆ. ಕೆಲವೊಂದು ಮಕ್ಕಳು ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಹೋಗ್ತಾರೆ, ಡ್ರೈವಿಂಗ್ ಹೋಗ್ಬೋದು, ಮೊಬೈಲ್ ರಿಪೇರಿಂಗ್ ಹೋಗ್ಬೋದು, ಕಂಪ್ಯೂಟರ್ ಕೋರ್ಸ್ಗೆ ಹೋಗ್ಬೋದು, ಏನೋ ಆ ತರ ಹೋಗುವ ಮಕ್ಕಳು ಅಲ್ಲಿ ಹೋಗ್ತಾ ಇದ್ದರೆ ಇವರು ಆ ಸಮಯದಲ್ಲಿ ಕೆಲಸ ಬಿಟ್ಟುಕೊಳ್ಳುವಾಗಿಲ್ಲ. ಕ್ಲಿಯರ್ ಆಯ್ತಾ? ಸೊ ನಾನು ಹೇಳಿ ಬಂದದ್ದು ಏನು ಅಂತ ಹೇಳಿದ್ರೆ, ಒಬ್ಬ ಕಿಶೋರ ಕಾರ್ಮಿಕ ಎಂಬ ರೀತಿಯಲ್ಲಿ ಒಬ್ಬ ವ್ಯಕ್ತಿಯನ್ನು ಕೆಲಸಕ್ಕೆ ಇಟ್ಟುಕೊಂಡು ಬೇಕು ಎಂದಾದರೆ ಆ ಮಾಲೀಕರು ಕಡ್ಡಾಯವಾಗಿ ಕಾನೂನಿನ ಅಡಿಯಲ್ಲಿ ಪಾಲಿಸಬೇಕಾದ ಈ ನಿಯಮಗಳನ್ನು ಪಾಲಿಸಿ ಎಷ್ಟು ಜನರು ಕೆಲಸಕ್ಕೆ ಇಟ್ಟುಕೊಳ್ಳುತ್ತಾರೆ. ಆದುದರಿಂದ ಬಡತನದಿಂದ ನಾವು ಈ ಮಗುವನ್ನು ಕೆಲಸಕ್ಕೆ ಇಟ್ಟುಕೊಂಡಿದ್ದೇವೆ. ಪಕ್ಕದ ಮಗು ಕೆಟ್ಟದ್ದು ಮಾಡಿ ಅವನು ಅದನ್ನು ಅನುಕರಿಸ್ತಾ ಇದ್ದಾನೆ ಅಂತದಕ್ಕೋಸ್ಕರ ನಾನು ಕೆಲಸಕ್ಕೆ ಇಟ್ಟು. ನೀವೇ ಆಲೋಚನೆ ಮಾಡಿ. ನನಗೆ ನಿಜವಾಗಿ ವಿಚಿತ್ರ ಅಂತ ಅನಿಸ್ತಾ ಇರೋದು ಏನು ಅಂತ ಹೇಳಿದ್ರೆ, ಆ ಮಗುವಿನಿಂದಾಗಿ ನನ್ನ ಈ ಮಗು ಕೆಟ್ಟ ಹೋಗ್ತಾ ಇದೆ. ಎಲ್ಲ ಕಡೆಯಲ್ಲೂ ಏಕರೂಪದಲ್ಲಿ ಕೇಳಿದಂತಹ ಮಾತಿದೆ, ಹೆಚ್ಚು ಕಡಿಮೆ ಎಲ್ಲ ಕಡೆ. ನಾನು ಕೇಳ್ತಾ ಇರೋದು, ಶಾಲೆಗೆ ಹೋಗ್ಬೇಕಾದ ಮಗು ಶಾಲೆಗೆ ಹೋಗುವುದಕ್ಕಿಂತಲೂ ಇವನ ಗ್ಯಾರೇಜ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಕೆಟ್ಟ ಹೋಗುದಿಲ್ವಾ? ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಕೆಟ್ಟ ಹೋಗುದಿಲ್ವಾ? ಅಷ್ಟೊಂದು ಥಿಂಕ್ ಮಾಡ್ಲಿಕ್ಕೆ ಆಗೋದಿಲ್ವಾ? 0ಯಿಂದ 18 ವಯಸ್ಸಿನವರೆಗಿರುವಂತ ಮಕ್ಕಳು ಹೋಗ್ಲಪ್ಪ ಶಾಲೆಗೆ.